ಓಕೆ, ಸೊ ಕ್ಯಾಲೆಂಡರ್ ಅಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕು? ಓಕೆ, ಕ್ಯಾಲೆಂಡರ್ ಒಂದು ವರ್ಷ ಅಂತಂದ್ರೆ ಈಗ ಸಾಮಾನ್ಯ ವರ್ಷ ಅಂತ ಬರುತ್ತೆ. ಓಕೆ, ಸಾಮಾನ್ಯ ವರ್ಷ ಅಂತ ಬಂದ್ರೆ ಇದರಲ್ಲಿ 365 ದಿನ ಇರುತ್ತೆ. ಇದ್ರ ಅಧಿಕ ವರ್ಷ ಅಂದ್ರೆ ಲೀಪ್ ಇಯರ್ ಇದು ನಾರ್ಮಲ್ ಇಯರ್. ಈ 2023 ಏನಿದೆಲ್ಲ ಇದು ಸಾಮಾನ್ಯ ವರ್ಷ ಇದೆ. ಇಲ್ಲಿ 365 ಡೇಸ್ ಆಗುತ್ತೆ. ಅದೇ ಅಧಿಕ ವರ್ಷ ಮುಂದಿನ ವರ್ಷ 364 ಡೇಸ್ ಇರುತ್ತೆ. ಓಕೆ, ಮುಂದಿನ ವರ್ಷ 364 ದಿನ ಇರುತ್ತೆ. ಸರ್ ಏನು ಚೇಂಜ್ ಸರ್ ಇದಕ್ಕೂ ಅಂದ್ರೆ ಎಲ್ಲಿ ಚೇಂಜ್ ಆಗುತ್ತೆ? ಫೆಬ್ರವರಿ ತಿಂಗಳಲ್ಲಿ 28 ದಿನ ಇದ್ರೆ ಅಧಿಕ ವರ್ಷದಲ್ಲಿ ಫೆಬ್ರವರಿ 29 ಇರುತ್ತೆ. ಸಾರಿ, ಇದು 365 ಇದ್ರೆ ಇದು 366 ಇರುತ್ತೆ. ಅಂದ್ರೆ ಒಂದಿನ ಜಾಸ್ತಿ ಇರುತ್ತೆ. ಇದು ಫೆಬ್ರವರಿ 28 ಇದ್ರೆ ಇದು ಫೆಬ್ರವರಿ 29 ಇರುತ್ತೆ. ಸಾಮಾನ್ಯ ವರ್ಷ ಪ್ರತಿ ವರ್ಷ ಬಂದ್ರೆ ಅಧಿಕ ವರ್ಷ 4 ವರ್ಷಕ್ಕೆ ಒಮ್ಮೆ ಬರುತ್ತೆ. ಓಕೆ, ಸೊ ಲೀಪ್ ಇಯರ್ 4 ಇಯರ್ಸ್ ಒಮ್ಮೆ ಬರುತ್ತೆ. ಓಕೆ, ಸೊ ಸಾಮಾನ್ಯ ವರ್ಷ ಅಂತಂದ್ರೆ ಲಾಸ್ಟ್ 2 ಡಿಜಿಟ್ ಕೊನೆಯ 2 ಅಂಕಿ 4ರಿಂದ ಭಾಗ ಆಗುವುದಿಲ್ಲ. ಓಕೆ, ಯಾವುದು ಕೊನೆ 2 ಅಂಕಿ? ಎಕ್ಸಾಂಪಲ್ 2023 ಲಾಸ್ಟ್ 23 ಡಿವೈಡ್ ಆಗಲ್ಲ, ಆಯ್ತಾ? 2002 ಲಾಸ್ಟ್ 2 ಡಿವೈಡ್ ಆಗಲ್ಲ. 2010 1998 1994 1974 ಓಕೆ, ಅಥವಾ 1882 1830. ಸೊ ಲಾಸ್ಟ್ 2 ಡಿಜಿಟ್ ಇವೇನಿದಾವಲ್ಲ ಇವು 4ರಿಂದ ಭಾಗ ಆಗ್ಲಿಲ್ಲ ಅಂದ್ರೆ ಅದು ಸಾಮಾನ್ಯ ವರ್ಷ. ಅಧಿಕ ವರ್ಷ ಅಂತಂದ್ರೆ ಕೊನೆಯ ಲಾಸ್ಟ್ 2 ಡಿಜಿಟ್ ಕೊನೆಯ 2 ಅಂಕಿ 4ರಿಂದ ಭಾಗ ಆಗುತ್ತದೆ. 4ರಿಂದ ಭಾಗ ಆಗುತ್ತದೆ, ಆಯ್ತಾ? ಸೊ ಎಕ್ಸಾಂಪಲ್ ಮುಂದಿನ ವರ್ಷ 2024 ನೋಡಿ, 24 4ರಿಂದ ಭಾಗ ಆಗುತ್ತೆ. 2004 04 ಅದು ಭಾಗ ಆಗುತ್ತೆ. 2012 1996 ಅಥವಾ ಪೂರ್ತಿ ಎಲ್ಲ ಅಥವಾ 400ರಿಂದ ಭಾಗ ಆಗ್ಬೇಕು. ಓಕೆ, 400ರಿಂದ ಭಾಗ ಆಗುತ್ತದೆ. ಯಾವುದು? 2000 ಇಸ್ವಿ, 1600, 2400, 1200. ಓಕೆ, ಇವೆಲ್ಲವೂ ಅಧಿಕ ವರ್ಷ. ಇದು 1900, 1800, 2100 ಇವು ಸಾಮಾನ್ಯ ವರ್ಷ, ಇದು ಅಧಿಕ ವರ್ಷ. ಓಕೆ, 400 ಇಂದ ಡಿವೈಡ್ ಆಗಬೇಕು ಅಥವಾ ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಗಬೇಕು. ಸಣ್ಣ ಅರ್ಥ ಆಯ್ತಾ ಇದು? ಸೊ ಸಾಮಾನ್ಯ ವರ್ಷದಲ್ಲಿ 365 ಇದ್ರೆ ಅಧಿಕ ವರ್ಷದಲ್ಲಿ 366 ಇರುತ್ತೆ. ಇದು ಫೆಬ್ರವರಿ 28 ಇದ್ರೆ ಇದು ಫೆಬ್ರವರಿ 29. ಇದು ಪ್ರತಿ ವರ್ಷ ಬಂದ್ರೆ ಇದು 4 ವರ್ಷಕ್ಕೊಮ್ಮೆ ಬರುತ್ತೆ. ಹಂಗಾದ್ರೆ ಮುಂದಿನ ವರ್ಷ ಯಾವುದೋ ಒಂದು ಮಗು ಫೆಬ್ರವರಿ 29ಕ್ಕೆ ಹುಟ್ಟಿದ್ರೆ ಅದರ ಸೆಲೆಬ್ರೇಷನ್ ಏನಾದ್ರೂ ಅವಳು ಆ ಮಗು ನೆಕ್ಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ 2028 ತನಕ ವೇಟ್ ಮಾಡ್ಬೇಕು ಆ ಮಗು. ಓಕೆನಾ? ನೆಕ್ಸ್ಟ್ 2028 ಆದ್ಮೇಲೆ 2032ಕ್ಕೆ 2ನೇ ಬರ್ಡೇ ಆಗುತ್ತೆ. 2 ವರ್ಷದಲ್ಲ, ಬಟ್ ಮತ್ತೆ ಯಾವಾಗ ಫೆಬ್ರವರಿ 29 ಬರೋದು 4 ವರ್ಷಕ್ಕೆ ಬರುತ್ತೆ, ಆಯ್ತಾ? ಸರಿ. ತಂದೆ ತಾಯಿಗೆ ಒಂಥರ ಅದು ಆಕ್ಚುಲಿ ಖುಷಿನೇ ಹೌದು. ಮಕ್ಳಿಗೆ ಪಾಪ ಬೇರೆಯವ್ರದ್ದು ಫ್ರೆಂಡ್ಸ್ ಬರ್ಡೇ ನೋಡ್ತಾರೆ ಪ್ರತಿ ವರ್ಷ. ಅವ್ರದ್ದು ಬರ್ಡೇ ನೋಡ್ಬೇಕಂದ್ರೆ 4 ವರ್ಷ ಬೇಕು. ತಂದೆ ತಾಯಿದು ಖರ್ಚು ಕಡಿಮೆ ಆಗುತ್ತೆ. ಓಕೆ ಸರ್, ಈಗ ಇದು ಬೇಸಿಕ್ಸ್ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಸರ್ ಯಾಕೆ ಸರ್ 4 ವರ್ಷಕ್ಕೊಮ್ಮೆ ಬರುತ್ತೆ? ಇದು ಸೂರ್ಯನ ಸುತ್ತ ಇದು ಭೂಮಿ ತಿರುಗುತ್ತೆ, ಆಯ್ತಾ? ಇಲ್ಲಿ ಕೆಲವೊಂದ್ ಕಡೆ ಹತ್ರ ಇರುತ್ತೆ, ಕೆಲವೊಂದ್ ಕಡೆ ದೂರ ಇರುತ್ತೆ. ಸೊ ಇದು ಒಂದು ರೌಂಡ್ ಸುತ್ತುತ್ತೆ. ಒಂದು ರೌಂಡ್ ಹಾಕೋದಕ್ಕೆ ಇದು ಭೂಮಿ, ಇದು ಒಂದು ರೌಂಡ್ ಹಾಕೋದಕ್ಕೆ 365 ದಿನ ಪ್ಲಸ್ 6 ಗಂಟೆ ತಗೊಳುತ್ತೆ.
ಬಟ್ ನಾವು 6 ಗಂಟೆನ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಮತ್ತೆ 365 ಡೇಸ್ 6 ಅವರ್ಸ್, ಮತ್ತೆ 365 ದಿನ 6 ಗಂಟೆ, ನೆಕ್ಸ್ಟ್ 365 ದಿನ 6 ಗಂಟೆ, ಹಿಂಗ 6 ಗಂಟೆ 6 ಗಂಟೆ 6 ಗಂಟೆ 24 ಗಂಟೆ ಆಗುತ್ತೆ. ಸೊ 24 ಗಂಟೆ ಅಂತಂದ್ರೆ ಅದೇನು, ಅದು ಒಂದು ದಿನ. ಇದೇ ಆ ಅಧಿಕ ವರ್ಷಕ್ಕೆ ಆ ಫೆಬ್ರವರಿ 29ಕ್ಕೆ ಸೇರಿಸ್ಬಿಡ್ತಾರೆ. ಓಕೆ, ಆ ಒಂದು ದಿನ, ಅದಕ್ಕೆ 4 ವರ್ಷಕ್ಕೆ ಒಮ್ಮೆ ಬರುತ್ತದೆ. ಆಯ್ತಾ, ಇದು ಗೊತ್ತಿರಲಿ. ನೆಕ್ಸ್ಟ್ ಫಸ್ಟ್ ಬೇಸಿಕ್ಸ್ ಎಲ್ಲ ತಿಳ್ಕೊಂಡ್ಬೇಡ. ಈಗ ಫೆಬ್ರವರಿ 29 ಯಾವ ವರ್ಷದಲ್ಲಿ ಇರುತ್ತೆ ಅಂತಂದ್ರೆ, ಯಾವ ವರ್ಷದ ಕೊನೆಯ ಅಂಕಿಗಳು ನೋಡಿ, ಕೊನೆಯ 2 ಅಂಕಿ 4ರಿಂದ ಭಾಗ ಆದ್ರೆ ಫೆಬ್ರವರಿ 29 ಇರುತ್ತೆ. ಅದು ಒಂದು ಗೊತ್ತಿರ್ಬೇಕು. ಮತ್ತೆ 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 ಜನವರಿ 1 ಸಾಮಾನ್ಯ ವರ್ಷದಲ್ಲಿ, ಓಕೆ, ನಾರ್ಮಲ್ ಇಯರ್ ಅಲ್ಲಿ, ನಾರ್ಮಲ್ ಇಯರ್ ಸಾಮಾನ್ಯ ವರ್ಷದಲ್ಲಿ ಜನವರಿ 1 ಈ ವರ್ಷ ನಾನು ಜನವರಿ 1 ನಂಗೆ ನೆನಪಿದೆ, ಯಾವ್ದಿತ್ತು, ಜನವರಿ 1 ಭಾನುವಾರ ಇತ್ತು. ಓಕೆ, ಹಂಗಾದ್ರೆ ಇದೇ ವರ್ಷದ ಡಿಸೆಂಬರ್ 31 ಕೂಡ ಭಾನುವಾರನೇ ಆಗುತ್ತೆ. ಅಂದ್ರೆ ಸ್ಟಾರ್ಟ್ ಆಗೋದು ಯಾವ ವಾರ ಇರುತ್ತಲ್ಲ, ಕೊನೆ ಆಗೋದು ಅದೇ ವಾರನೇ ಇರುತ್ತೆ. ಓಕೆನಾ? ಸೊ ಯಾಕೆ ಸರ್, ಯಾಕೆ ಹಂಗೆ ಅಂತಂದ್ರೆ, ಇಲ್ಲಿ ನಾವು ಜನವರಿ 1ರಿಂದ ಡಿಸೆಂಬರ್ 31 ಅಂತ ತಗೊಂಡಾಗ, ಸೊ ಟೋಟಲ್ ಆಕ್ಚುಲಿ 365 ದಿನ ಇರುತ್ತೆ. ಹೌದಾ, 365 ದಿನ ಇರುತ್ತೆ. ಆದ್ರೆ ಒಂದು ದಿನನ ಬಿಡಬೇಕಾಗುತ್ತೆ. ನೀವು ಇಲ್ಲಿಂದ ಡೇಸ್ ಎಷ್ಟಿದಾವೆ ಅಂತಂದ್ರೆ, ಇದನ್ನು ಸೇರಿಸಿದ್ರೆ 365 ಡೇಸ್. ಬಟ್ ಎಷ್ಟು ದಿನದ ಅಂತರ ಇದೆ ಅಂತಂದ್ರೆ, ಅಂತರ ಗ್ಯಾಪ್ ಎಷ್ಟಿದೆ ಅಂತಂದ್ರೆ 364 ಡೇಸ್ ಗ್ಯಾಪ್ ಇದೆ. ಓಕೆ, 364 ಡೇಸ್ ಗ್ಯಾಪ್ ಇದೆ. ನೀವು 7 ಇಂದ ಡಿವೈಡ್ ಮಾಡಿದ್ರೆ 7 5 35, 4 14 ಉಳಿತು. ಸೊ 7 2 14, ಸೊ 0 ಉಳಿಯುತ್ತೆ. ಅಂದ್ರೆ ನೀವು 7ರಿಂದ ಭಾಗಿಸಿದ್ರೆ ಅವೆಲ್ಲ 0 ಆಗಿರ್ಬೇಕು, ಅಂದ್ರೆ ಸೇಮ್ ಡೇ ಬರುತ್ತೆ. ಹಾಗಾದ್ರೆ 0 ಅಂತಂದ್ರೆ ಇದು ಭಾನುವಾರ ಆದ್ರೆ ಇದು ಕೂಡ ಭಾನುವಾರನೇ ಆಗಿರುತ್ತೆ. ಸೊ 7 ಇಂದ ಯಾಕೆ ಅಂದ್ರೆ ಪ್ರತಿ 7 ದಿನದ ನಂತರ ವಾರ ರಿಪೀಟ್ ಆಗುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. 364 ಡಿವೈಡ್ ಮಾಡಿದ್ವಿ. ಹಂಗಂದ್ರೆ ಸರ್ ನೆಕ್ಸ್ಟ್ ಜನವರಿ 1 ಏನಾಗಿರುತ್ತೆ ಸರ್? ಜನವರಿ 1 ಏನಾಗಿರುತ್ತೆ? ಅದು ಸೋಮವಾರ ಆಗಿರುತ್ತೆ. ನೋಡಿ, 365 ಡೇಸ್ ಆಕ್ಚುಲಿ ಇದನ್ನ ಕೌಂಟ್ ಮಾಡಿದ್ರೆ 365. ಬಟ್ ನಮ್ದು ದಿನ ಹೆಂಗೆ ಅನ್ನಿಸ್ತಾರೆ ಹೇಳ್ರಿ? ದಿನ ಕೌಂಟ್ ಮಾಡ್ಬೇಕಾದ್ರೆ ಇವತ್ತಿನ ದಿನ ಬಿಟ್ಟು ಕೌಂಟ್ ಮಾಡ್ತಾರೆ. ಹೌದಾ, ಹಂಗೆ ಮಾಡ್ತೀವಲ್ಲ? 4 ದಿನ ಆದ್ಮೇಲೆ ಊರಿಗೆ ಹೋಗ್ಬೇಕು ಅಂತಂದ್ರೆ ಇವತ್ತು ಬಿಟ್ಟು ನಾಳೆ ನಾಡಿದ್ದು ಹಿಂಗೆ ಎಣಿಸ್ತೀವಿ ನಾವು. ಓಕೆ, ಸರಿ. ಅದಕ್ಕೆ ಇದು ಸೇಮ್ ಡೇ ಇರುತ್ತೆ. ಇದು ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಈಗಲೇ ನಾನು ಬೇಸಿಕ್ ಹೇಳ್ಬಿಡ್ತೀನಿ, ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನ ಇದೆ ಅಂತ. ಇದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಹಿಂಗ್ ನಾವು ಮುಷ್ಟಿ ಹಿಡ್ಕೊಂಡಾಗ ನೋಡಿ, ಈ ತರ ಮುಷ್ಟಿ ಹಿಡ್ಕೊಂಡಾಗ ಇಲ್ಲಿ ಉಬ್ಬು ನೋಡಿ, ಇಲ್ಲಿ ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಇದೆ. ಹಂಗಾದ್ರೆ ಫಸ್ಟ್ ಅಪ್ ಬರುತ್ತೆ, ಅದಕ್ಕೆ ಜನವರಿ 31. ಡೌನ್ ಇರುತ್ತೆ, ಇದು 28 ಅಥವಾ 29 ಇರುತ್ತೆ. ಆಯ್ತಾ? ಮಾರ್ಚ್ 31, ಮತ್ತೆ ಡೌನ್ ಏಪ್ರಿಲ್ 30, ಮತ್ತೆ ಅಪ್ 31, ಮತ್ತೆ ಡೌನ್ 30, ಮತ್ತೆ ಜುಲೈ ಅಪ್. ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಅಪ್ ಆಗಿತ್ತು. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅಪ್ ಆಗಿರುತ್ತೆ. ಹಂಗಾದ್ರೆ ಇದು 31 ಇರುತ್ತೆ. ಓಕೆ, ಇದು 30, ಇದು 31, ಇದು 30, ಇದು 31. ಸರಿ. ಸೊ ಇಷ್ಟು ಬೇಸಿಕ್ಸ್ ಎಲ್ಲ ನೆಕ್ಸ್ಟ್ ಬರುವಂತ ಕ್ವಶನ್ಸ್ ಬೇಸಿಕ್ಸ್ ನ ಹೇಳಿದೀನಿ. ಓಕೆ, ಈಗ ಒಂದೊಂದೇ ಕ್ವಶನ್ ನೋಡೋಣ. ಓಕೆ, ಸರಿ. ಈಗ ಡಿಸೆಂಬರ್ ನೋಡಿ, ಡಿಸೆಂಬರ್ 1 ಯಾವ ವಾರ ಇತ್ತು? ಡಿಸೆಂಬರ್ 1 ಇವತ್ತು ಯಾವ ವಾರ? ಅದ್ರ ಮೇಲೆ ಹೇಳ್ಬೋದು ನಾವು. ಇವತ್ತು 27. ಓಕೆ, 27. ಸೊ 21 ದಿನ ಹಿಂದೆ ಹೋಗಿ, ಅಂದ್ರೆ ಡಿಸೆಂಬರ್ 1ರಿಂದ ನಮ್ದು ಇವತ್ತು 27 ಅಂದ್ರೆ 26 ದಿನ ನಾವ್ ಹಿಂದೆ ಹೋಗ್ಬೇಕು. ಸರ್ 26 ದಿನ ಹಿಂದೆ ಹೋಗ್ಬೇಕಂದ್ರೆ 21 ದಿನ ಹೋದ್ರೆ ಸೇಮ್
ಇವತ್ತು ಯಾವ ವಾರ? ಬುಧವಾರ. ಸೇಮ್ ಇರುತ್ತೆ 21 ದಿನ. ಇನ್ನು 5 ದಿನ ಹಿಂದೆ ಹೋಗ್ಬೇಕು. 5 ದಿನ ಹಿಂದೆ ಹೋಗಬಹುದು, 2 ದಿನ ಮುಂದೆ ಹೋಗಿ ಗುರುವಾರ, ಶುಕ್ರವಾರ. ಸೊ ಇದು ಶುಕ್ರವಾರ ಇರುತ್ತೆ. ಡಿಸೆಂಬರ್ 1 ಶುಕ್ರವಾರ ಆಗಿದ್ರೆ ಡಿಸೆಂಬರ್ 31 ಯಾವ ವಾರ ಅಂತ ನಿಮ್ಗೆ ಕೇಳಿದ್ರೆ, ಸೊ ನಾವು ದಿನ ಎಷ್ಟು ದಿನ ಗ್ಯಾಪ್ ನೋಡ್ಬೇಕು. ಗ್ಯಾಪ್ ಡಿಸೆಂಬರ್ 1ರಿಂದ ಡಿಸೆಂಬರ್ 31 ಎಷ್ಟು ದಿನ ಗ್ಯಾಪ್ ಇದೆ? 30 ದಿನ ಗ್ಯಾಪ್ ಇದೆ. ಸೊ 30 ದಿನ ಗ್ಯಾಪ್ ಅಂದ್ರೆ 7ರಿಂದ ಭಾಗ ಮಾಡಿ 7 4 28 2 ಉಳಿಯುತ್ತೆ. 2 ಉಳಿದ್ರೆ ಶುಕ್ರವಾರ ನಂತರ 2 ದಿನ, ಶುಕ್ರವಾರ ನಂತರ 2 ದಿನ ಎಷ್ಟು? ಶುಕ್ರವಾರ ನಂತರ 2 ದಿನ ಶನಿವಾರ, ಭಾನುವಾರ. ಇದು ಭಾನುವಾರ. ಓಕೆ ಸರಿ. ಈಗ ಇಲ್ಲಿ ಕ್ವಶನ್ ನೋಡಿ. ಕ್ವಶನ್ ಏನು? ಇದು ಡಿಸೆಂಬರ್ 1 ಶುಕ್ರವಾರ ಆದ್ರೆ 30 ದಿನಗಳ ನಂತರ ಯಾವ ವಾರ ಆಗಿರುತ್ತೆ? ಭಾನುವಾರ ಆಗಿರುತ್ತೆ. ಓಕೆ, ಇಂದು ಶುಕ್ರವಾರ, 30 ದಿನಗಳ ನಂತರ, ಹೌದಾ? 30 ದಿನ ನಂತರ ತಾನೆ? ಓಕೆ, 30 ದಿನಗಳ ನಂತರ ಯಾವ ವಾರ ಆಗುತ್ತೆ? ಭಾನುವಾರ. ಸೊ ಸೇಮ್ ಇದೇ ಕ್ವಶನ್ ನಾನು ಹೆಂಗ್ ತಗೋತೀನಿ ಗೊತ್ತಾ? ನೋಡಿ ಇಲ್ಲಿ, ಇಂದು ಭಾನುವಾರ, 30 ದಿನಗಳ ನಂತರ ಯಾವ ವಾರ? ಸೊ 30 ದಿನಗಳ ನಂತರ ಯಾವ ವಾರ ಅಂದ್ರೆ 30 7 4 28 2. ಸೊ 2 ಅಂತಂದ್ರೆ ಸರಿ, ಇದು ಶುಕ್ರವಾರ ಅಲ್ಲ? ಇದು ಶುಕ್ರವಾರ ಆದ್ರೆ ಇದು ಭಾನುವಾರ. ಸರ್ ನಂತರ ಅಂದ್ರೆ ಮತ್ತೆ ಇನ್ನೊಂದ್ ದಿನ ಸೋಮವಾರ ಹೋಗ್ಬೇಕಲ್ಲ ಸರ್? ಇದೇ ನೀವು ಮಾಡೋ ತಪ್ಪು. ಮತ್ತೆ ಈಗ ನಂತರ ಅಂದ್ರೆ ಏನ್ ಹೇಳಿ? ಆಲ್ರೆಡಿ ಇಲ್ಲಿ ಬಿಟ್ಟು ನಂತರ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತೊಂದು ನಂತರ ಅಲ್ಲ, ಆಯ್ತಾ? ಇದು ಏನಿದೆ ಸೇಮ್. ಈ ಕ್ವಶನ್ ಒಂದೇ ಇದೆ. 30 ದಿನ ಗ್ಯಾಪ್ ಅಂದ್ರೂ ಒಂದೇ, 30 ದಿನ ನಂತರ ಅಂದ್ರೂ ಒಂದೇ. ಸೊ ಹಾಗಾದ್ರೆ 30 ದಿನಗಳ ನಂತರ ಅಂದ್ರೆ 30 ದಿನ ಗ್ಯಾಪ್ ಅಂತ, ಆಯ್ತಾ? ಮತ್ತೆ ನಂತರ ಅಂದ್ರೆ 1 ದಿನ ಮತ್ ಹೋಗಬಾರ್ದು. ಅರ್ಥ ಆಯ್ತಾ? ಓಕೆನಾ? ಕ್ಲಿಯರಾ? ಸರಿ. ಹಾಗಾದ್ರೆ ಈಗ ಫಸ್ಟ್ ಸ್ವಲ್ಪ ಬೇಸಿಕ್ಸ್ ಹೇಳ್ಬಿಡ್ತೀನಿ. ಹಂಗಾದ್ರೆ ಇಂದು ಬುಧವಾರ, ಹಂಗಾದ್ರೆ 40, ಇಂದು ಬುಧವಾರ ಆದ್ರೆ 40 ದಿನಗಳ ನಂತರ ಯಾವ ವಾರ ಆಗುತ್ತೆ ಅಂದ್ರೆ ನೀವು 40ನ ಡಿವೈಡ್ ಮಾಡ್ಬೇಕು 7ಇಂದ. ಸೊ 7 ಇಲ್ಲ 35, 5 ದಿನ ಉಳಿಯುತ್ತಾ? 5 ದಿನ ಉಳಿದ್ರೆ ಬುಧವಾರ ನಂತರ 5 ದಿನ, 2 ದಿನ ಹಿಂದೆ ಸೋಮವಾರ ಆಗುತ್ತೆ. ಓಕೆ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ. ಹಂಗಾದ್ರೆ 40 ದಿನ ನಂತರ ಅಂದ್ರೆ ಮತ್ತೆ ಮಂಗಳವಾರ ಮಾಡಬೇಡಿ. 40 ದಿನ ಗ್ಯಾಪ್, ಅದು ನಂತರ ಅಂದ್ರೆ 40 ದಿನ ಗ್ಯಾಪ್. ಅರ್ಥ ಆಯ್ತಾ? ಓಕೆ, ಸೊ ಹಿಂದೆ ಆದಾಗ ಮೈನಸ್ ಮಾಡ್ಬೇಕಷ್ಟೆ. ಕ್ವಶನ್, ಇಂದು ಬುಧವಾರ, 40 ದಿನಗಳ ಹಿಂದೆ ಯಾವ ವಾರ ಇತ್ತು? ಮತ್ತೆ 40ನ 7ಇಂದ ಡಿವೈಡ್ ಮಾಡಿ, 7 5 35, 5 ಉಳಿಯುತ್ತೆ. ಹಾಗಾದ್ರೆ ಬುಧವಾರದಿಂದ 5 ದಿನ ಹಿಂದೆ ಹೋಗ್ಬೇಕು. 5 ದಿನ ಹಿಂದೆ ಅಂದ್ರೆ 2 ದಿನ ಮುಂದೆ, ಗುರುವಾರ, ಶುಕ್ರವಾರ. ಓಕೆ, ಸೊ 5 ದಿನ ಹಿಂದೆ ಹೋಗ್ಬೇಕು. ಸೊ ಬುಧವಾರದಿಂದ 5 ದಿನ ಹಿಂದಂದ್ರೆ ಬುಧವಾರ ಹಿಂದೆ ಮಂಗಳವಾರ, ಸೋಮವಾರ, ಭಾನುವಾರ, ಶನಿವಾರ, ಶುಕ್ರವಾರ. ಅರ್ಥ ಆಯ್ತಾ? ಓಕೆ ಸರಿ. ಈಗ ಕ್ವಶನ್ ಏನಾದ್ರು ಈ ತರ ಕೊಟ್ರೆ, ನಿನ್ನೆಯ ಹಿಂದಿನ ದಿನ ಶುಕ್ರವಾರ ಆಗಿದ್ದರೆ, ನಿನ್ನೆ ಹಿಂದಿನ ದಿನ ಶುಕ್ರವಾರ ಆಗಿದ್ದರೆ ನಾಳೆಯ 2 ದಿನ ನಂತರ ಯಾವ ವಾರ ಅಂತ ಕೊಟ್ರೆ. ಓಕೆ, ಸೊ ಈಗ ನಾ ಏನ್ ಮಾಡ್ತೀನಿ, ಇದು ಇವತ್ತು ನಿನ್ನೆಯ ಹಿಂದಿನ ದಿನ, ನಿನ್ನೆಯ ಹಿಂದಿನ ದಿನ ಅಂದ್ರೆ ನಿನ್ನೆ, ಅದ್ರ ಹಿಂದಿನ ದಿನ. ಓಕೆ, ಸೊ ಇದು ಶುಕ್ರವಾರ, ನಿನ್ನೆ ಹಿಂದಿನ ದಿನ. ಸೊ ಇಲ್ಲಿ 2 ದಿನ ಗ್ಯಾಪ್ ಇದೆ, ಆಯ್ತಾ? ನಿನ್ನೆ 1 ದಿನ ಗ್ಯಾಪ್, ಅದ್ರ ಹಿಂದಿನ ದಿನ 2 ದಿನ ಗ್ಯಾಪ್, ಶುಕ್ರವಾರ. ಸೊ ನಾಳೆ 2 ದಿನ ನಂತರ, ಹಂಗಾದ್ರೆ ನಾಳೆ 1 ದಿನ ಗ್ಯಾಪ್. ಓಕೆ, ನಾಳೆ 1 ದಿನ ಗ್ಯಾಪ್ ಆಲ್ರೆಡಿ, ಮತ್ತೆ 2 ದಿನ ನಂತರ ಅಂದ್ರೆ 2 ದಿನ ಗ್ಯಾಪ್. ಸೊ ಹಾಗಾದ್ರೆ ಟೋಟಲ್ ಎಷ್ಟು ದಿನ ಇದೆ? 2 1 3 3 5 ದಿನ ಮುಂದೆ ಹೋಗ್ಬೇಕು. 5 ದಿನ ಮುಂದೆ ಹೋಗ್ಬೇಕಂದ್ರೆ ಶುಕ್ರವಾರ ನಂತರ 5 ದಿನ ಮುಂದೆ ಹೋದ್ರೆ ಅದು ಬುಧವಾರ ಆಗುತ್ತೆ, ಆಯ್ತಾ? ನಿನ್ನೆಯ ಹಿಂದಿನ ದಿನ, ನಿನ್ನೆಯ ಹಿಂದಿನ ದಿನ. ಸೊ ಇವತ್ತು ಯಾವ್ದು ಗೊತ್ತಿಲ್ಲ ನಮ್ಗೆ, ಇವತ್ತು ಯಾವ್ದು ಗೊತ್ತಿಲ್ಲ. ನಿನ್ನೆ ಅದ್ರ ಹಿಂದಿನ ದಿನ ಶುಕ್ರವಾರ ಆದ್ರೆ ನಾಳೆ 2 ದಿನ ನಂತರ 1 2. ಸೊ ನಾಳೆ 2 ದಿನ ನಂತರ ಅಂದ್ರೆ 1 2. ನಾಳೆ 2 ದಿನ ನಂತರ ಅಂದ್ರೆ ಇಲ್ಲಿ ಬರ್ಬೇಕು. ಸರ್ ಇಲ್ಲಲ್ಲ ಸರ್, ಇಲ್ಲಿ ಬರ್ಬೇಕು ನಂತರ ಅಂದ್ರೆ. ನಾನು ಅದೇ ಹೇಳ್ತೀನಿ, ನೀವು ಇದೇ ತಪ್ಪು ಮಾಡ್ತೀರಿ. ಆಲ್ರೆಡಿ ನಂತರ ಅಂದ್ರೆ ನಾವು ಬಿಟ್ಟು ಬಂದಿರ್ತೀವಿ 1 ದಿನ.
ಒಂದಿನ ಬಿಟ್ಟು ನಂತರನೇ ಬಂದಿರ್ತೀವಿ, ಮತ್ತೆ ನೀವು ಹೋಗ್ಬಾರ್ದು. ನಂತರ ಅಂದ್ರೆ ಇನ್ನೊಂದ್ ದಿನ ಹೋದ್ರೆ ಹೋಗ್ರಿ, ನಿಮ್ಗೆ ಮಾರ್ಕ್ಸ್ ಬೇಡ ಅಂದ್ರೆ ಹೋಗ್ರಿ, ಆಯ್ತಾ. ನಾಳೆಯ ಆಲ್ರೆಡಿ ನೋಡಿ, ಇವತ್ತು ನಾಳೆಯ 2 ದಿನ ನಂತರ ಅಂದ್ರೆ ಇಲ್ಲಿಗೆ ಬರಬೇಕು, ಇಲ್ಲಿ ಮುಂದೆ ಹೋಗಬಾರ್ದು. ಸರಿ, ಇದು ಶುಕ್ರವಾರ ಆಯ್ತಾ. ಹಂಗಾದ್ರೆ ಇದು ಶುಕ್ರವಾರ, ಇದು ಶನಿವಾರ, ಇವತ್ತು ಭಾನುವಾರ, ಇದು ಸೋಮವಾರ, ಇದು ಮಂಗಳವಾರ, ಇದು ಬುಧವಾರ. ಸೊ ಅದಕ್ಕೆ ನೀವು ಬೇಕಾದ್ರೆ ಈ ಮೆಥಡ್ ಅಲ್ಲಿ ಮಾಡಿ, ಆಯ್ತಾ. ಸರಿ, ಈಗ ಈ ಕ್ವಶನ್ ನೋಡಬೇಡ. ಕೆಳಗಿನಲ್ಲಿ ಯಾವುದು ಅಧಿಕ ವರ್ಷ ಹೇಳಿ. ಈಗ ಬೇಸಿಕ್ಸ್ ಹೇಳಿದೀನಿ, ಈಗ ಕ್ವಶನ್ಸ್ ನೋಡೋಣ. ಪೋಲ್ ಬಂದು ಆಪ್ಷನ್ 1 84 4ರಿಂದ ಭಾಗ ಆಗುತ್ತೆ. ಸೊ ಇದೇ ಅಧಿಕ ವರ್ಷ. ಓಕೆ, 81 4ರಿಂದ ಭಾಗ ಆಗಲ್ಲ, 47 ಆಗಲ್ಲ, 43 ಆಗೋದಿಲ್ಲ. ಯಾವ ವರ್ಷಗಳು ಫೆಬ್ರವರಿ 29 ದಿನಗಳನ್ನ ಹೊಂದಿಲ್ಲ? ಪೋಲ್ ಬಂತು. ಇದು 44 4ರಿಂದ ಭಾಗ ಆಗೋದಿಲ್ಲ. ಸೊ ಇದು ಸಾಮಾನ್ಯ ವರ್ಷ. ಇದು ಸಾಮಾನ್ಯ ವರ್ಷ ಅಂದ್ರೆ ಇಲ್ಲಿ ಫೆಬ್ರವರಿ 28 ಇರುತ್ತದೆ. ಸೊ ಹಂಗಾದ್ರೆ ಇದ್ರಲ್ಲಿ ಫೆಬ್ರವರಿ 29 ಇರೋದಿಲ್ಲ. ಸರ್, 80 4ರಿಂದ ಭಾಗ ಆಗುತ್ತೆ, ಇರುತ್ತೆ. 76 ಕೂಡ 4ರಿಂದ ಭಾಗ ಆಗುತ್ತೆ, 56 ಕೂಡ 4ರಿಂದ ಭಾಗ ಆಗುತ್ತೆ. 19 4 76, ಇದು 14 4 56, 24 80. ಪೋಲ್ ಬಂತು. ಓಕೆ, ಸೊ ಇಂದು, ನಾಳೆಯ ಮರುದಿನ, ಸೊ ಇದು ಭಾನುವಾರ. ನಾಳೆಯ ಮರುದಿನ, ಇದು ನಾಳೆ, ಅದ್ರದ್ದು ಮರುದಿನ ಅಂದ್ರೆ ಇದು ಭಾನುವಾರ. ನಿನ್ನೆ, ಹಿಂದಿನ ದಿನ, ನಿನ್ನೆಯ ಹಿಂದಿನ ದಿನ, ಇದು ಯಾವುದು ಅಂತ ಕೇಳಿದ್ದಾರೆ. ಸೊ ಭಾನುವಾರ ಆದ್ರೆ ಇದು ಶನಿವಾರ, ಇದು ಇವತ್ತು ಶುಕ್ರವಾರ, ಇದು ಗುರುವಾರ, ಇದು ಬುಧವಾರ. ಸೊ ಇದು ಬುಧವಾರ ಆಗುತ್ತೆ. ಅರ್ಥ ಆಯ್ತಾ? ಜಸ್ಟ್ ಡೇಸ್ ಕೌಂಟ್ ಮಾಡಿ ಸಾಕು.
ಪೋಲ್ ಬಂತು. ಓಕೆ, ಇದು ಇಂದು, ಇದು ನಿನ್ನೆ, ನಿನ್ನೆಯ 2 ದಿನಗಳ ಹಿಂದೆ, ನಿನ್ನೆ 2 ದಿನ ಹಿಂದೆ, ಇದು ಶುಕ್ರವಾರ. ಓಕೆನಾ? ಇದು ನಿನ್ನೆ, ಓಕೆ, ನಿನ್ನೆಯ 2 ದಿನ ಹಿಂದೆ, ಇದು ಶುಕ್ರವಾರ, ನಿನ್ನೆಯಿಂದ 2 ದಿನ ಹಿಂದೆ ಅಂತ ಹೇಳಿದ್ದಾನೆ. ಹಾಗಾಗಿ ನಾಳೆಯ ನಂತರ ದಿನ ಇದು ಯಾವುದು ಅಂತ ಕೇಳಿದಾನೆ. ಓಕೆ, ನಿನ್ನೆ ನನ್ಗೆ ಇದು ಇಂದು, ನಿನ್ನೆ 2 ದಿನ ಹಿಂದೆ, 1 ದಿನ ಹಿಂದೆ, 2 ದಿನ ಹಿಂದೆ, ಇದು ಶುಕ್ರವಾರ ಆಗಿದ್ರೆ ಇಂದು ನನಗೆ ಇಂದು, ಇದು ಇಂದು, ನಾಳೆ ನಂತರ ದಿನ ಯಾವುದು? ಓಕೆ, ಸೊ ಇದು ಶುಕ್ರವಾರ ಆದ್ರೆ ಇದು ಶನಿವಾರ, ಭಾನುವಾರ, ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಇದು ಬುಧವಾರ. ಅರ್ಥ ಅಂದ್ರೆ ಟ್ರೂ. ವೆರಿ ಗುಡ್. ಇಂದು ಶುಕ್ರವಾರ, 70 ದಿನಗಳ ನಂತರ ಯಾವ ವಾರ? ಓಕೆ, ಸರಿ, ಪೋಲ್ ಕೊಡ್ತೇನೆ. ಸಾರಿ, ಪೋಲ್ ಬಂತು. ಯಾಕ್ರಿ 7 10 70, 0 ಉಳಿಯುತ್ತೆ. 0 ಅಂದ್ರೆ ಶುಕ್ರವಾರ ನಂತರ 0 ಅಂದ್ರೆ ಅದು ಶುಕ್ರವಾರನೇ. ಇಂಥ ಸಿಂಪಲ್ ಕ್ವಶನ್ಗೆ ಶುಕ್ರವಾರನೇ ಆಗಿರುತ್ತೆ. ಪೋಲ್ ಬಂತು. ಅರವತ್ತೆರಡು, 7 8 56, 6 ದಿನ. ಹಂಗಾದ್ರೆ ಮಂಗಳವಾರ ನಂತರ 6 ದಿನ, ಸೋಮವಾರ ಆಗುತ್ತೆ. ಓಕೆ, ಹಿಂದೆ ಹೋದಾಗ ಪೋಲ್ ಬಂತು. ಓಕೆ, ಈ ದಿವಸ ಶನಿವಾರ ಆದ್ರೆ 84 ದಿವಸ. 84 7ರಿಂದ ಭಾಗಿಸಿ, 7 1 7, 1 ಉಳಿತ 14, 7 2 14, 0. 0 ಅಂದ್ರೆ ಶನಿವಾರದ ಹಿಂದೆ 0 ದಿನ ಹೋದ್ರೆ ಅದು ಶನಿವಾರನೇ ಆಗಿರುತ್ತದೆ.
ಪೋಲ್ ಬಂತು. ಏಳು ಹತ್ತಲೆ 70, 6 ಉಳಿಯುತ್ತಾ? ಹಾಗಾದ್ರೆ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಹಿಂದೆ ಹೋಗ್ತಾ ಇದ್ರೆ ಮೈನಸ್ ಮಾಡ್ಬೇಕು. ಶನಿವಾರದ ಹಿಂದೆ 6 ದಿನ ಅಂತಂದ್ರೆ ಅದು ಭಾನುವಾರ ಆಗುತ್ತೆ. ಓಕೆ, ಸೊ ನಾನು ಹಿಂಗೆ 6 ದಿನ ಹಿಂದೆ ಹೋಗಲ್ಲ, ನಂಗೆ ಒಟ್ಟು 7 ಆಗ್ಬೇಕು. ನೋಡಿ, 7 ಆಗ್ಬೇಕು ಅಂದ್ರೆ ನೀವು 6 ಇದ್ದಿದ್ದು 7 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಕೂಡಿಸ್ಬೇಕು. ಹೌದಾ? ಒಂದು ಕೂಡಿಸ್ಬೇಕು. ಹೌದಾ? ಹಾಗಾದ್ರೆ ಶನಿವಾರದಿಂದ 6 ದಿನ ಹೋಗೋದು ಒಂದೇ, ಒಂದು ಕೂಡಿಸ್ಬೇಕಲ್ಲ, 1 ದಿನ ಮುಂದೆ ಹೋಗೋದು ಒಂದೇ. ಅಂದ್ರೆ 1 ದಿನ ಮುಂದೆ ಹೋದ್ರೆ ಭಾನುವಾರ. 7 ಆಗ್ಬೇಕು ಒಟ್ಟು. ಸರಿ, 5 ದಿನ ಹಿಂದೆ ಹೋಗ್ಬೇಕಂದ್ರೆ ನೀವು 2 ದಿನ ಮುಂದೆ ಹೋಗ್ರಿ, ಒಟ್ಟು 7 ಆಗ್ಬೇಕು. 2 ದಿನ ಮುಂದೆ ಹೋಗ್ರಿ. ಶನಿವಾರದಿಂದ 5 ದಿನ ಹಿಂದೆ ಹೋಗೋದು, 2 ದಿನ ಮುಂದೆ, ಭಾನುವಾರ ಸೋಮವಾರ ಆಗ್ಬಿಡುತ್ತೆ. ಶನಿವಾರ ಹಿಂದೆ ನಿಮಗೆ 4 ದಿನ ಅಂತ ಕೇಳಿದ್ರೆ 4 ದಿನ ಹಿಂದೆ ಹೋಗೋದು, 4 3 7, 3 ದಿನ ಮುಂದೆ ಹೋಗ್ರಿ, ಭಾನುವಾರ ಸೋಮವಾರ ಮಂಗಳವಾರ ಆಗುತ್ತೆ. ಓಕೆ, ಈ ಟ್ರಿಕ್ ಅನ್ನ ಯೂಸ್ ಮಾಡಬಹುದು. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಪೋಲ್ ಸಾಮಾನ್ಯ ವರ್ಷದಲ್ಲಿ ಜನವರಿ 1 ಭಾನುವಾರ ಆಗಿದ್ರೆ ಡಿಸೆಂಬರ್ 31 ಭಾನುವಾರ ಆಗಿದೆ ಅಂತ ನಾನೇ ಹೇಳಿದೀನಿ. ಏನೋ ಸಾಮಾನ್ಯ ವರ್ಷದಲ್ಲಿ 1 ಅಂತ. ಸೊ ಹಂಗಾದ್ರೆ ಈಗ ನೀವ್ ಹೇಳು ಸರ್, ನೀವೇ ಹೇಳಿದ್ರಲ್ಲ. ನಾ ಹೇಳಿದ್ದೆ ಹೌದು, ಸಾಮಾನ್ಯ ವರ್ಷದಲ್ಲಿ ಅಂತ ಹೇಳಿದ್ದೆ, ಅಧಿಕ ವರ್ಷದಲ್ಲಿ ಅಂತ ಹೇಳಿರ್ಲಿಲ್ಲ ನೀವು. ಅಂದ್ರೆ ಇಲ್ಲಿ 364 ದಿನ ಗ್ಯಾಪ್ ಇರುತ್ತೆ ಯಾವುದು ಸಾಮಾನ್ಯ ವರ್ಷದಲ್ಲಿ, ಅದಕ್ಕೆ 0 ಬರುತ್ತೆ ಅದು. ಆದ್ರೆ ಅಧಿಕ ವರ್ಷದಲ್ಲಿ 366 ಡೇಸ್, 366 ತೋರಿಸ್ತೀನಿ. ಸೊ ಈ ಜನವರಿ 1 2016 ಗ್ಯಾಪ್ ನೋಡ್ಬೇಕು. ಗ್ಯಾಪ್ ಅಂತಂದ್ರೆ ಎಷ್ಟಾಗತ್ತೆ? ಡಿಸೆಂಬರ್ 2016. ಸರಿ, ಈಗ ಇದು ಶುಕ್ರವಾರ ಆಗಿದ್ರೆ ಇದು ಯಾವ ವಾರ? ಸೊ ಇದು ಟೋಟಲ್ 366 ದಿನ. ಇದನ್ನ ಸೇರಿಸಿ 366 ದಿನ, ಇದನ್ನು ಸೇರಿಸಿ. ಬಟ್ ಯಾವತ್ತು ದಿನ ಎಣಿಸಬೇಕಾದ್ರೆ ಯಾವತ್ತು ಇದನ್ನ ಕೌಂಟ್ ಮಾಡೋದಿಲ್ಲ. ಸೊ ಇಲ್ಲಿ 365 ಡೇಸ್ ಆಗುತ್ತೆ. ಗ್ಯಾಪ್ ಹೇಳ್ತಾ ಇದೀನಿ ನಾನು, ಆಯ್ತಾ? ಸೊ 7ರಿಂದ ಭಾಗಿಸಿದ್ರೆ 7 5 35, 15 7 2 14, 1 ಉಳಿಯುತ್ತೆ. 1 ಉಳಿದ್ರೆ ಇದು ಶನಿವಾರ. ಅರ್ಥ ಆಯ್ತಾ ನೀವ್ ಏನ್ ಮಿಸ್ಟೇಕ್ ಮಾಡಿದಿರಿ ಅಂತ? ಫೆಬ್ರವರಿ 29 ಬರೋದಕ್ಕೆ ಇಲ್ಲಿ ಗ್ಯಾಪ್ 365 ಆಗುತ್ತೆ, ಅಲ್ಲಿ ಗ್ಯಾಪ್ 364 ಇತ್ತು. ಓಕೆನಾ? ಸರಿ, ಈಗ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ವರ್ಷದಲ್ಲಿ 365 ದಿನಗಳು ಇರುತ್ತವೆ. ಆದ್ರೆ ಈ ದಿನದಿಂದ ಈ ದಿನ ಕೌಂಟ್ ಮಾಡಿದ್ರೆ ಇದನ್ನ 1 ದಿನ ನಾವು ಬಿಟ್ಟಿರ್ತೀವಿ. ಆಯ್ತಾ? ಸೊ ಅಧಿಕ ವರ್ಷದಲ್ಲಿ 366 ಇರುತ್ತೆ, ಬಟ್ ಎಣಿಸ್ಬೇಕಾದ್ರೆ 1 ದಿನ ಬಿಟ್ಟು ಎಣಿಸ್ತಿದ್ರೆ 365 ಡೇಸ್ ಆಗುತ್ತೆ. ಓಕೆ ಸರ್, ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂದ್ರೆ ಟ್ರೂ ಕೊಡಿ. ಸಾಮಾನ್ಯ ವರ್ಷದಲ್ಲಿ 365 ದಿನ ಇರುತ್ತೆ. ನೀವು ಜನವರಿ 1 ಡಿಸೆಂಬರ್ 31 ತಗೊಂಡ್ರೆ 365 ದಿನ ಇರುತ್ತೆ. ಬಟ್ ದಿನ ಎಣಿಸ್ಬೇಕಾದ್ರೆ ಇದನ್ನ 1 ದಿನ ಬಿಟ್ಟು ಎಣಿಸ್ತೀರಾ. ಅದಕ್ಕೆ ಸಾಮಾನ್ಯ ವರ್ಷದಲ್ಲಿ 365 1 ದಿನ ಬಿಟ್ರೆ 364, 0 ಬಂದಿರುತ್ತೆ. ಅದಕ್ಕೆ ಸೇಮ್ ಡೇ ಇರ್ತಿತ್ತು. ಇಲ್ಲಿ ಅಧಿಕ ವರ್ಷ ಅಂದ್ರೆ 2016 4ರಿಂದ ಭಾಗ ಆಗುವ ಕಾರಣ ಇದು ಅಧಿಕ ವರ್ಷ.
ಸೊ ಇಲ್ಲಿಂದ ಇಲ್ಲಿಗೆ ಎಣಿಸಿದ್ರೆ 366 ದಿನಗಳು ಬರ್ತವೆ. ಇದನ್ನು ಎಣಿಸಿದ್ರೆ ಬಟ್ ಕೌಂಟ್ ಮಾಡ್ಬೇಕಾದ್ರೆ ಗ್ಯಾಪ್ ಕೌಂಟ್ ಮಾಡಿದ್ರೆ ಇದನ್ನ ನಾವು ಬಿಟ್ಟು ಎಣಿಸ್ತೀವಿ, ಅವಾಗ 365 ಡೇಸ್ ಆಗುತ್ತೆ. ಸರಿ, ಪೋಲ್ ಬಂತು. ಓಕೆ, 30 ದಿನಗಳ ತಿಂಗಳು ಹೊಂದಿರೋ 12ನೇ ದಿನ ಮಂಗಳವಾರ ಆಗಿದ್ರೆ ನಮಗೆ 30ನೇ ದಿನ ಯಾವ ವಾರ ಅಂತ ಕೇಳಿದ. ಇಲ್ಲಿ ಗ್ಯಾಪ್ ಎಷ್ಟು ಹೇಳಿ? 18 ದಿನ ಗ್ಯಾಪ್ ಇರುತ್ತೆ, ಹೌದಾ? ಆದ್ರೆ ನೀವೇನಾದ್ರು ಇದನ್ನ ಸೇರಿಸಿದ್ರೆ 19 ದಿನ ಆಗ್ಬಿಡುತ್ತೆ. ನಾವ್ ಯಾವತ್ತು ಬಿಟ್ಟು ಎಣಿಸ್ತೀವಿ, ಇದನ್ನ ಬಿಟ್ಟು ಎಣಿಸ್ತೀವಿ. ಈ 12 ದಿನ ಬಿಟ್ರೆ ಇನ್ನ 20ನೇ ತಾರೀಕು ತನಕ 8 ದಿನ, ಅಲ್ಲಿ 10 ದಿನ, ಹಿಂಗೆ. ಸೊ ನಾವು ಇದನ್ನ ಎಣಿಸೋದಿಲ್ಲ, 18 ದಿನ ಆಲ್ರೆಡಿ ಇದನ್ನ ಬಿಟ್ಟು ನಂತರ ಬಂದ್ಬಿಟ್ಟಿರ್ತೀವಿ. ಓಕೆ, ಸೊ 7ರಿಂದ 7 14 4 ದಿನ. ಸೊ ಮಂಗಳವಾರ ನಂತರ 4 ದಿನ ಅಂದ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಸರಿ, ಪೋಲ್ ಬಂತು. ಸೆಪ್ಟೆಂಬರ್ 7 ಶನಿವಾರ ಆದ್ರೆ ಅಕ್ಟೋಬರ್ 7 ಯಾವ ವಾರ? ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು 30 ದಿನ ಇರುತ್ತೆ. ಓಕೆ, ಹಂಗಾದ್ರೆ ಈ ಸೆಪ್ಟೆಂಬರ್ ಅಲ್ಲಿ 30 ದಿನದಲ್ಲಿ 7 ದಿನ ತೆಗಿರಿ, 23 ದಿನ ಉಳಿತು. ಇನ್ನ ಅಕ್ಟೋಬರ್ ಅಲ್ಲಿ 7ನೇ ತಾರೀಕಿಗೆ ಬೇಕು, ಆ 7ನೇ ತಾರೀಕನ್ನು ಸೇರಿಸ್ಬೇಕು. 7ನೇ ದಿನ ಬೇಕು, ಅದನ್ನ ಸೇರಿಸ್ಬೇಕು. ಸೊ ಟೋಟಲ್ 30 ದಿನ ಇದೆ. ಹಂಗಾದ್ರೆ 30ನ್ನ 7ರಿಂದ ಭಾಗಿಸಿದ್ರೆ 7 4 28, 2 ಇರುತ್ತೆ. ಸೊ ಶನಿವಾರದ ನಂತರ 2 ದಿನ ಅಂದ್ರೆ ಅದು ಸೋಮವಾರ ಆಗುತ್ತದೆ. ಅರ್ಥ ಆದ್ರೆ ಟ್ರೂ ಕೊಡಿ. 97, ವೆರಿ ಗುಡ್.
ಕೊಡ್ಲಾ? ನೋಡಿ, ಇಲ್ಲಿ ತಪ್ಪುಗಳು ಆದಷ್ಟು ಎಕ್ಸಾಮ್ ಅಲ್ಲಿ ಸರಿ ಆಗ್ತವೆ, ಇಲ್ಲಿ ಮಿಸ್ಟೇಕ್ಸ್ ಆಗ್ಲಿ ಪರವಾಗಿಲ್ಲ. ಸರಿ, ಪೋಲ್ ಬಂತು. ಓಕೆ, ಸರಿ. ಈಗ ನೀವು ಮಿಸ್ಟೇಕ್ಸ್ ಮಾಡಿದ್ರಿ ಅಲ್ಲ, ನೀವು ಮಿಸ್ಟೇಕ್, ನಿಮ್ಗೆ ಒಂದು ಕ್ವಶನ್ ನಿಮ್ ಮುಂದೆ ಬಂತು, ಇದೇ ಎಕ್ಸಾಮ್ ಅನ್ಕೊಳ್ಳಿ, ಎಕ್ಸಾಮ್ ಕ್ವಶನ್ ನಿಮ್ ಇದೇ ಬಂದಿದ್ರೆ ನೀವು ಮಿಸ್ಟೇಕ್ ಮಾಡ್ತಿದ್ರಿ, ಜಾಬ್ ಕಳ್ಕೊತಿದ್ರಿ. ಸೊ ಆ ಜಾಬ್ ಕಳ್ಕೊಬಾರ್ದು ಅಂತ ಫಸ್ಟ್ ನಾನು ಕ್ವಶನ್ ತಂದು ಕೊಟ್ಟಿದ್ದೀನಿ ನಿಮ್ಗೆ. ಸೊ ಮೇ 1 ಇದು ಬುಧವಾರ, ನಮಗೆ ಬೇಕಾಗಿದ್ದು ಜುಲೈ 1. ಮೇ ತಿಂಗಳಲ್ಲಿ 31 ದಿನ ಇರುತ್ತೆ, ಜೂನ್ ತಿಂಗಳಲ್ಲಿ 30 ದಿನ ಇರುತ್ತೆ. ಸೊ ಇಲ್ಲಿ ಜುಲೈಯಲ್ಲಿ ಬರೀ 1 ದಿನ ಅಂತ ಹೇಳಿದಾನೆ ಅಷ್ಟೇ. ಹಾಗಾದ್ರೆ ಮೇ ತಿಂಗಳಲ್ಲಿ 31ರಲ್ಲಿ ಈ 1ನೇ ತಾರೀಕಿನ ಬಿಟ್ಟು ಎಷ್ಟು ದಿನ ಉಳಿಯುತ್ತೆ? 30 ದಿನ ಉಳಿಯುತ್ತೆ. ಇನ್ನು ಜೂನ್ ಅಲ್ಲಿ ಅದರಲ್ಲಿ ಪೂರ್ತಿ 30 ದಿನ. ಜುಲೈ 1ನೇ ತಾರೀಕು ಇದೆ, ಇದನ್ನ ಬಿಡಬೇಕು, ಇದನ್ನ ಸೇರಿಸ್ಬೇಕು. 30 60 ಪ್ಲಸ್ 1 61, 7 8 56, 5 ದಿನ ಮುಂದೆ ಹೋಗ್ಬೇಕು. ಬುಧವಾರ ನಂತರ 5 ದಿನ ಮುಂದೆ ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ. ಅರ್ಥ ಆದ್ರೆ ಟ್ರೂ ಕೊಡಿ. ವೆರಿ ಗುಡ್. ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನ ಇದೆ ಅಂತ ಗೊತ್ತಿರ್ಬೇಕು ನಿಮಗೆ. ಸರಿ, ಪೋಲ್ ಬಂತು. %58. ಜೂನ್ 19 ಇದು ಸೋಮವಾರ ಆದ್ರೆ ನವೆಂಬರ್ 17 ಯಾವ ವಾರ? ಜೂನ್ ತಿಂಗಳಲ್ಲಿ 30, ಜುಲೈಯಲ್ಲಿ 31, ಆಗಸ್ಟ್ ಅಲ್ಲಿ 31,
ಸೆಪ್ಟೆಂಬರ್ ಅಲ್ಲಿ 30, ಅಕ್ಟೋಬರ್ ಅಲ್ಲಿ 31, ನವೆಂಬರ್ ಅಲ್ಲಿ 17 ದಿನ ಅಷ್ಟೇ ಬೇಕು ನಮ್ಗೆ. ಆಯ್ತಾ? ಸೊ ಜೂನ್ ತಿಂಗಳಲ್ಲಿ 19, ಟೋಟಲ್ 30 ದಿನನ 19 ಬಿಟ್ಬಿಡಿ, ಇನ್ನು 11 ದಿನ. ಆಯ್ತಾ? ಇನ್ನ 11 ದಿನ. ಜುಲೈಯಲ್ಲಿ 31 ದಿನ, ಆಗಸ್ಟ್ ಅಲ್ಲಿ 31 ದಿನ, ಸೆಪ್ಟೆಂಬರ್ ಅಲ್ಲಿ 30 ದಿನ, ಅಕ್ಟೋಬರ್ ಅಲ್ಲಿ 31, ನವೆಂಬರ್ 17. ಆಯ್ತಾ? ಸೊ ಟೋಟಲ್ ಕೂಡಿಸಿ ಎಷ್ಟಾಗುತ್ತೆ ನೋಡಿ. 10, 40, 70, 100, 130, 140, 147, 148, 149, 150, 151. ಇದು 7 2 14, 1 11, 7 1 7, 4 ಉಳಿಯುತ್ತೆ. ಸೊ ಸೋಮವಾರ ಅಂದ್ರೆ 4 ದಿನ, ಮಂಗಳವಾರ, ಬುಧವಾರ, ಗುರುವಾರ, ಇದು ಶುಕ್ರವಾರ. ಓಕೆ. ಆದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ, ಎಣಿಸ್ಬೇಕಾದ್ರೆ ಏನ್ ಮಾಡ್ತೀನಿ, ಈ 11 ಅಂದ್ರೆ 7ರಿಂದ ಭಾಗಿಸ್ಬಿಡ್ತೀನಿ, ಇಲ್ಲಿ 4 ಉಳಿಯುತ್ತೆ. ಇದು 7ರಿಂದ ಭಾಗಿಸ್ತೀನಿ, 3 ಉಳಿಯುತ್ತೆ, 3 ಉಳಿಯುತ್ತೆ, 2 ಉಳಿಯುತ್ತೆ, 3 ಉಳಿಯುತ್ತೆ. ಸೊ ಹಿಂಗಿಂಗ್ ಮಾಡಿ ಅವನು ಕೂಡ್ಸ್ಕೋಬಹುದು. ಇಲ್ಲ ಸರ್ ನಮ್ಗೆ ಗೊತ್ತಾಗಲ್ಲ ಸರ್ ಅಂದ್ರೆ ಟೋಟಲ್ ಕೂಡಿಸಿ ಆಮೇಲೆ ಮಾಡ್ತಾರೆ ಮಾಡಿ. ಇಲ್ಲ ಇಲ್ಲೇ ನೀವು 3 ಉಳಿಯುತ್ತೆ, 3 ಉಳಿಯುತ್ತೆ, 2 ಉಳಿಯುತ್ತೆ, 3 ಉಳಿಯುತ್ತೆ, 7 2 14, 3 ಉಳಿಯುತ್ತೆ, ಹಿಂಗೂ ಮಾಡಿ ಅವನ ಕೂಡ್ಸ್ಕೋಬಹುದು. ಆಯ್ತಾ ಸರ್? ನೆಕ್ಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಆಗುತ್ತೆ. ಇದು ಪೋಲ್ ಬಂತು. ಜನವರಿ 16 ಬುಧವಾರ ಆದ್ರೆ ಏಪ್ರಿಲ್ 4 ಯಾವ ವಾರ? ಇದು ಜನವರಿ 14, 31 ದಿನ ಇದೆ ಟೋಟಲ್. ಜನವರಿಯಲ್ಲಿ 31, ಫೆಬ್ರವರಿ ಇದು ಸಾಮಾನ್ಯ ವರ್ಷ 28, ಮಾರ್ಚ್ 31, ಏಪ್ರಿಲ್ 4. ಸೊ ಜನವರಿಯಲ್ಲಿ 31 ದಿನ, 14 ತೆಗೆದು 15 ದಿನ, ಫೆಬ್ರವರಿಯಲ್ಲಿ 28, ಮಾರ್ಚ್ ಅಲ್ಲಿ 31, ಏಪ್ರಿಲ್ ಅಲ್ಲಿ 4. 10, 30, 60, 65, 73, 74, 78. ಸೊ 78ನ 7ರಿಂದ 7 11 77, 1 ಉಳಿಯುತ್ತೆ. ಸೊ ಬುಧವಾರ ನಂತರ 1 ದಿನ ಗುರುವಾರ. ಸಿಂಪಲ್ ಇದೆಲ್ಲ ಸರಿ. ಇಷ್ಟು 4 ಕ್ವಶನ್ ಸಾಲ್ವ್ ಮಾಡಿದ್ರೆ ಈಗಾದ್ರೂ ಅರ್ಥ ಆಗಿರ್ಬೇಕಲ್ಲ. ಇದು ಅರ್ಥ ಆಗ್ತಾ ಇದೆ ಸರ್ ನಮ್ಗೆ ಚೆನ್ನಾಗಿ ಅಂದ್ರೆ ಟ್ರೂ. ಓಕೆ, ವೆರಿ ಗುಡ್. ಹಿಂಗ್ ಹೋಗ್ತಾ ಇದೀವಿ ಈಗ.
ಸರಿ, ಪೋಲ್ ಬಂತು. ಓಕೆ, ನವೆಂಬರ್ 14 ಶನಿವಾರ ಆದರೆ ಅಕ್ಟೋಬರ್ 2 ಯಾವ ವಾರ? ಅಕ್ಟೋಬರ್ ತಿಂಗಳಲ್ಲಿ 31, ನವೆಂಬರ್ 14 ಅಷ್ಟೇ ಇದೆ. ಈಗ ಹಿಂದೆ ಬಂದಾಗ ಒಂದು ಸಮಸ್ಯೆ ಆಗುತ್ತೆ ನೋಡಿ. ಏನಂತ, ಈ 14 ಬಿಟ್ಟು ನವೆಂಬರ್ ಅಲ್ಲಿ 13 ದಿನ ತಗೋಬೇಕು. ಇಲ್ಲಿ ಬಿಟ್ಟಿದಿರಲ್ಲ 14, ಮತ್ತೆ ಇಲ್ಲಿ ಅಕ್ಟೋಬರ್ 2 ಸೇರಿಸಬೇಕು. ಅಕ್ಟೋಬರ್ 2 ನೀವು ಸೇರಿಸಿದ್ರೆ ಅಕ್ಟೋಬರ್ 1 ಅಷ್ಟೇ ಬಿಟ್ಬಿಡಿ. ಅಕ್ಟೋಬರ್ 1 2ರಲ್ಲಿ ಒಂದ್ ಕೆಲಸ ಮಾಡ್ರಿ. ಇದನ್ನ ಬಿಡ್ತೀರಾ ಅಂದ್ರೆ ಇದನ್ನ ಸೇರಿಸ್ರಿ, ಇಲ್ಲ ಇದನ್ನ ಸೇರಿಸ್ತೀರಾ ಅಂದ್ರೆ ಇದನ್ನ ಬಿಟ್ಬಿಡಿ. 2ರಲ್ಲಿ ಒಂದನ್ನು ಬಿಡಬೇಕು, ಒಂದನ್ನು ಸೇರಿಸ್ಬೇಕು. 14 ಬಿಟ್ರ ಹಂಗಾರೆ 13 ದಿನ. ಹಂಗಾರೆ 2ನೇ ತಾರೀಕು ಸೇರಿಸ್ಬೇಕು ಅಂದ್ರೆ ಅಕ್ಟೋಬರ್ 1 ಅಷ್ಟೇ ಬಿಡ್ಬೇಕು ನೀವು. ಅಕ್ಟೋಬರ್ ಇಲ್ಲಿ 30 ದಿನ. ಹೀಗೆ ಮಾಡಬೇಕು. ಹಿಂಗೆ ಹಿಂದೆ ಬಂದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ನಂಗೆ ಗೊತ್ತಿದೆ. ಅದಕ್ಕೆ ಏನ್ ಮಾಡಿ, ನೀವು ಅಕ್ಟೋಬರ್ ಇಂದ ನೀವು ನವೆಂಬರ್ ಬಂದ್ರು ಅಷ್ಟೇ, ನವೆಂಬರ್ ಇಂದ ಅಕ್ಟೋಬರ್ ಬಂದ್ರು ಅಷ್ಟೇ, ಗ್ಯಾಪ್ ಅಂತೂ ಅಷ್ಟೇ ಇರುತ್ತೆ, ಚೇಂಜ್ ಅಂದ್ರೂ ಆಗಲ್ಲ. ಅಕ್ಟೋಬರ್ 2ರಿಂದ 2 ಬಿಟ್ರೆ ಇನ್ನೆಷ್ಟು ದಿನ ಉಳಿತು? 29. ಇಲ್ಲಿ ನವೆಂಬರ್ 14. ಸೊ ಟೋಟಲ್ 43 ದಿನ. 43 ಗ್ಯಾಪ್. ನೀವು ಹಿಂಗ್ ಬಂದ್ರು 43, ಹಿಂಗ್ ಹೋದ್ರು 43 ಗ್ಯಾಪ್ ಅಷ್ಟೇ ಬೇಕು ನಮ್ಗೀಗ. ಸರಿ, 43ನ 7ರಿಂದ ಭಾಗಿಸಿ, 7 6 42, 1 ಉಳಿಯುತ್ತೆ. ಹಾಗಾದ್ರೆ ನಮ್ಗೆ ಮುಂದಿಂದ ಆಲ್ರೆಡಿ ಗೊತ್ತಿದೆ, ನಮ್ಗೆ ಹಿಂದಿಂದ ಬೇಕ್ರಿ. ನಾವು ಹಿಂದ್ ಬರ್ತಾ ಇದೀವಿ, ನಮ್ಗೆ ಹಿಂದಿಂದ ಬೇಕು. ಗ್ಯಾಪ್ ಅಂದ್ರೆ 43 ಇರುತ್ತೆ. ನೀವ್ ಹೆಂಗ್ ಎಣ್ಸಿ 43, ಮುಂದಿಂದ ಹಿಂದೆ, ಹಿಂದಿಂದ ಮುಂದೆ ಹೆಂಗಾರ ಬರೀ. ಸೊ ಶನಿವಾರದಿಂದ 1 ದಿನ ನೀವು ಹಿಂದೆ ಹೋದ್ರೆ ಇದು ಶುಕ್ರವಾರ ಆಗಿರುತ್ತದೆ. ಏನ್ ಚೇಂಜಸ್ ಏನು ಇಲ್ಲ. ಹೆಂಗ್ ಕೌಂಟ್ ಮಾಡಿದ್ರೆ ಹಂಗೆ ಕೌಂಟ್ ಮಾಡಿ. ಇಲ್ಲಿ ಮುಂದಿಂದ ಗೊತ್ತಿದೆ, ಹಿಂದಿಂದ ಬೇಕು, ಅದಕ್ಕೆ ಮೈನಸ್ ಮಾಡ್ಬೇಕು ಅಷ್ಟೇ. ಓಕೆ, ಸರಿ. ಸೊ ಈ ಟೈಪ್ ಅಲ್ಲಿ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಮುಂದೆ ಹೋದ್ರೆ ಪ್ಲಸ್ ಮಾಡಿ, ಹಿಂದೆ ಹೋದ್ರೆ ಮೈನಸ್ ಮಾಡಿ, ಅಷ್ಟೇ. ಅಷ್ಟು ಬಿಟ್ರೆ ಏನು ಇಲ್ಲ. ಓಕೆ, ಸೊ ಈಗ ಬ್ರೇಕ್ ತಗೊಳ್ಳಿ 5 minutes, ಮತ್ತೆ ಕಂಟಿನ್ಯೂ ಮಾಡ್ತೀನಿ.
ಓಕೆ ಸರಿ. ಈಗ ನಿಮ್ಗೆ ಒಂದೊಂದು ವರ್ಷ 2 ವರ್ಷ 3 ವರ್ಷ ಬಿಟ್ಟು ಏನಾದ್ರು ಕೇಳಿದ್ರೆ ಸೊ ಅವಾಗ ಏನ್ ಮಾಡ್ಬೇಕು ನೋಡಿ. ಈಗ ಡಿಸೆಂಬರ್ ಇವತ್ತು 27 ಡಿಸೆಂಬರ್ 27 2023 ಇದು ಬುಧವಾರ ಆದ್ರೆ ಡಿಸೆಂಬರ್ 27 2024 ಯಾವ ವಾರ ಅಂತ ಕೇಳಿದ್ರೆ ನೀವು ಏನ್ ಮಾಡ್ಬೇಕು, 23 ಇಂದ 24 ಒಂದು ವರ್ಷ ಗ್ಯಾಪ್ ಇದೆ. ಓಕೆ, ಒಂದು ವರ್ಷ ಗ್ಯಾಪ್ ಇದೆ. ಮತ್ತೆ ಏನಾದ್ರು ಇಲ್ಲಿ ಅಧಿಕ ವರ್ಷ ಬಂದಿದೆ ಅಂದ್ರೆ ಫೆಬ್ರವರಿ 29 ಏನಾದ್ರು ಬರುತ್ತಾ ಅಂತ ನೋಡ್ಬೇಕು. ಸರಿ, ಫೆಬ್ರವರಿ 29 ಬರುತ್ತಾ? ಡಿಸೆಂಬರ್ ಆದ್ಮೇಲೆ ಜನವರಿ ಬರುತ್ತೆ, 2024 ಜನವರಿ, 2024 ಫೆಬ್ರವರಿ ಬರುತ್ತೆ. ಆ 2024 ಫೆಬ್ರವರಿ 29 ಇರುತ್ತೆ. ಹಾಗಾದ್ರೆ ಮತ್ತೊಂದು ದಿನ ಅಂದ್ರೆ 2 ದಿನ ಮುಂದೆ ಹೋಗ್ಬೇಕು. ಸೊ ಬುಧವಾರ ನಂತರ 2 ದಿನ ಮುಂದೆ ಹೋದ್ರೆ ಗುರುವಾರ ಶುಕ್ರವಾರ. ಸೊ ಮುಂದಿನ ವರ್ಷ ಇದೇ ತಾರೀಕು ಶುಕ್ರವಾರ ಆಗಿರುತ್ತೆ. ಓಕೆನಾ? ಸರಿ, ಅದೇ ಜನವರಿ 1 2023 ಈ ವರ್ಷದ ಜನವರಿ ಏನಿತ್ತಲ್ಲ, ಜನವರಿ 1 ಅದು ಭಾನುವಾರ ಆಗಿತ್ತು. ಓಕೆ, ಈ ವರ್ಷದ ಜನವರಿ 1 ಭಾನುವಾರ ಆಗಿದೆ. ಹಾಗಾದ್ರೆ ಈ ನೆಕ್ಸ್ಟ್ ಈಗ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಲ್ಲ, ಇನ್ನ 4 ದಿನ ಬಿಟ್ಟು 4-5 ದಿನ ಬಿಟ್ಟು, ಸೊ ಇದು ಯಾವ ವಾರ ಆಗಿರುತ್ತೆ ಅಂತ ಹೇಳ್ತೀರಾ? ಹೇಳ್ತೀರಾ ನೋಡಿ, ಇದು 24 ಇದೆ, 2024 ಸೋಮವಾರನ 2024 ಮಂಗಳವಾರ. ಒಬ್ರು ಮಂಗಳವಾರ ಅಂತ ಹೇಳಿದ್ರು. ವೆರಿ ಗುಡ್, ನೀವು ತಪ್ಪು ಹೇಳಿದ್ರಿ. ಇಲ್ಲ, ಇನ್ನು ಪವನ್ ಅವ್ರು ಹೇಳಿದಾರಲ್ಲ. ಸರಿ, ಎಷ್ಟು ವರ್ಷದ ಗ್ಯಾಪ್ ಇದೆ? 1 ವರ್ಷದ ಗ್ಯಾಪ್ ಇದೆ. ಓಕೆ, ಫೆಬ್ರವರಿ 29 ಬಂದಿದೆನಾ? ಈ ಜನವರಿ 2023 ನೆಕ್ಸ್ಟ್ ಫೆಬ್ರವರಿ 2023 ಬಂತು. ಈ ಫೆಬ್ರವರಿ 2023 ಫೆಬ್ರವರಿ 29 ಬರುತ್ತೆ? ಇಲ್ಲ, ಬರಲ್ಲ ರೀ, ಬರಲ್ಲ. ಫೆಬ್ರವರಿ 29 ಬರದೇ ಇಲ್ಲ ಇದು. ಸರ್, ಜನವರಿ 1 ಇದು 2024 ಇದೆ ಅಂದ್ರೆ 1ನೇ ತಾರೀಕಿಗೆ ಫೆಬ್ರವರಿ 29 ಬಂದ್ಬಿಡುತ್ತೆ ಒಳಗೆ? ಇಲ್ಲ. ಸೊ ಇದು ಸೋಮವಾರ ಆಗುತ್ತೆ. ಆಯ್ತಾ? ಸೊ 1 ದಿನ ಅಷ್ಟೇ ಮುಂದೆ. ನಿಮ್ಗೆ ಫೆಬ್ರವರಿ 29 ಬಂದ್ರೆ ಮಾತ್ರ ಅದು 2 ದಿನ ಮುಂದೆ, ಇಲ್ಲ ಅಂದ್ರೆ 1 ದಿನ ಮುಂದೆ. ಆಯ್ತಾ? ಇದು ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ ಸರಿ, ಈಗ ಜನವರಿ 1 ಸರಿ, ಏಪ್ರಿಲ್ 1 2024 ಇದು ಗುರುವಾರ ಆಗಿದ್ರೆ ಏಪ್ರಿಲ್ 1 2025 ಯಾವ ವಾರ ಹೇಳ್ತೀರಾ? ಓಕೆ, ವೆರಿ ಗುಡ್. ಶನಿವಾರ ಏನ್ ಹೇಳಿದ್ರಲ್ಲ, ತಪ್ಪು ಹೇಳಿದ್ರಿ. ಆಯ್ತು, ಇಲ್ಲಿಂದ ಎಷ್ಟು ವರ್ಷ ಗ್ಯಾಪ್ ಇದೆ? 1 ವರ್ಷ ಗ್ಯಾಪ್ ಇದೆ. ಆಯ್ತು. ಸೊ ಈ 1 ವರ್ಷ ಗ್ಯಾಪ್ ಅಲ್ಲಿ ಏಪ್ರಿಲ್ ಆದ್ಮೇಲೆ 2024 ಇದೆ ಅಲ್ಲ, 2024 ಇದ್ರೆ ಅಧಿಕ ವರ್ಷ. ಬಟ್ ಫೆಬ್ರವರಿ ಬರುತ್ತಾ? ಸರಿ, ಏಪ್ರಿಲ್ ನಂತರ ಫೆಬ್ರವರಿ ಬಂತ, ಏಪ್ರಿಲ್ ನಂತರ ಮೇ ಬಂತು, ಆಮೇಲೆ ಫೆಬ್ರವರಿ ಜೂನ್ ಇಲ್ಲ, ಆಮೇಲೆ ಫೆಬ್ರವರಿ ಜುಲೈ, ಆಮೇಲೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್. ಬರ್ಲೇ ಇಲ್ಲ ಅಂದ್ರೆ ಫೆಬ್ರವರಿ. ಏಪ್ರಿಲ್ ಹಿಂದೆನೆ ಹೋಗ್ಬಿಡ್ತು. ನಾವು ಆ ಫೆಬ್ರವರಿನ ಇಲ್ಲಿ ಒಳಗೆ ತಗೊಳಕ್ ಆಗಲ್ಲ. ಇದು ಏಪ್ರಿಲ್ ಇಂದ ಮುಗಿತದ, ಹೋಯ್ತದೆ. ಫೆಬ್ರವರಿ 29 ಹೋಯ್ತು. ಇಲ್ಲಿ ಫೆಬ್ರವರಿ 29 ಬರೋದೇ ಇಲ್ಲ. ಹಂಗಾರೆ 1 ದಿನ ಅಷ್ಟೇ ಮುಂದೆ ಹೋಗ್ಬೇಕು. ಇದು ಶುಕ್ರವಾರ. ನೀವು ಬರೀ 24 ನೋಡ್ತೀರಿ. 24 ಅಂದ್ರೆ ಅಧಿಕ ವರ್ಷ. ಹೊಡಿ, 2 ದಿನ ಮುಂದೆ ಹೊಡಿ ಅಂತ. ತಪ್ಪು ಅಲ್ಲ. ಓಕೆ ಸರಿ, ಈಗ ನೆಕ್ಸ್ಟ್ ಇದು ಅರ್ಥ ಆದ್ರೆ ಟ್ರೂ ಕೊಡಿ. ಆಯ್ತು. ಓಕೆ, ನೆಕ್ಸ್ಟ್ ನಿಮ್ಗೆ ಏನಾದ್ರೆ ಈ ತರ ಕೊಟ್ಟ, ಈ ಡಿಸೆಂಬರ್ 27 ಇವತ್ತು ಬುಧವಾರ 23,
ಡಿಸೆಂಬರ್ 27 2030 ಕೊಟ್ರೆ ಇದು ಯಾವ? ಸೊ ಎಷ್ಟು ವರ್ಷ ಗ್ಯಾಪ್? 23ರಿಂದ 30ರ ಒಳಗೆ 7 ವರ್ಷ ಗ್ಯಾಪ್ ಇದೆ. ಓಕೆ, ಹಂಗಾರೆ ಎಷ್ಟು ಫೆಬ್ರವರಿ 29 ಬರ್ತವೆ? 2024ರಲ್ಲಿ 1 ಫೆಬ್ರವರಿ 29 ಬರುತ್ತೆ. ನೆಕ್ಸ್ಟ್ 2028ರಲ್ಲಿ 1 ಫೆಬ್ರವರಿ 29 ಬರುತ್ತೆ. ಹಾಗಾದ್ರೆ ಸೊ ಟೋಟಲ್ 9 ದಿನ ಮುಂದೆ ಹೋಗ್ಬೇಕು. 9 ಅಂದ್ರೆ 7 1 7 2. ಸೊ ಬುಧವಾರ ಅಂದ್ರೆ 2 ದಿನ, ಗುರುವಾರ, ಇದು ಶುಕ್ರವಾರ. ಅರ್ಥ ಆಯ್ತ್ರಿ? ಸರಿ, ಈಗ ನೀವು ಟ್ರೈ ಮಾಡಿ ಬೇಗ ಬೇಗ. ಹೋಲ್ ಬಂತು. ಓಕೆ, ಸೊ ಇಲ್ಲಿಂದ ಒಂದು ದಿನ ಅಷ್ಟೇ ಮುಂದೆ ಹೋಗ್ಬೇಕು. ಶನಿವಾರ. ಅಧಿಕ ವರ್ಷ ಇಲ್ಲೇ ಇಲ್ಲ. ಇಲ್ಲೇ ಬೇಗ. ಪೂರ್ವ. ಓಕೆ, ಸೊ 91 ಇಂದ 93 2 ವರ್ಷ ಗ್ಯಾಪ್. ಸೊ ಫೆಬ್ರವರಿ 29 ಬರುತ್ತಾ? ಬರುತ್ತೆ. ಸೊ 1992 ಏನಿದೆಲ್ಲ ಅದು ಫೆಬ್ರವರಿ 29 ಇದೆ. 92 4ರಿಂದ ಭಾಗ ಆಗುತ್ತ್ರಿ. ಓಕೆ, ಸೊ ನೀವ್ ಹೆಂಗ್ ಮಾಡ್ಬೇಕು ಅಂದ್ರೆ 2000ನೇ ಇಸ್ವಿ ಅಧಿಕ ವರ್ಷ. 2000 ಹಿಂದ್ ಬನ್ರಿ 96, 4 ಹಿಂದ್ ಬರಿ. 2000 ಹಿಂದೆ 4, 96, 96 ಹಿಂದೆ 4 ಬರಿ 92. ಸೊ 3 ದಿನ ಮುಂದೆ ಹೋಗ್ಬೇಕು. ಬುಧವಾರದಿಂದ 3 ದಿನ ಮುಂದೆ ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ. ಬೇಗ ಬೇಗ ಬೇಗ. ಸರಿ, ಫೋನ್ ಬಂತು. ನಾಲ್ಕು ವರ್ಷ ಗ್ಯಾಪ್ ಇದೆ. ಓಕೆ, 4 ವರ್ಷ ಗ್ಯಾಪ್ ಇದೆ. 2012ರಲ್ಲಿ 0, 2016ರಲ್ಲಿ 1, ಸೊ 5. ಈಗ ಅಲ್ಲಿ ಕೆಲವರಿಗೆ ಡೌಟ್, ಯಾಕೆ ನೀವು 2012 0? ಅಲ್ರು ಮೇ ಇಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲೋ ಫೆಬ್ರವರಿ ಬರುತ್ತಾ? ಮೇ ಆದ್ಮೇಲೆ ಫೆಬ್ರವರಿ ಬರುತ್ತಾ? ಮೇದಿಂದ ಸ್ಟಾರ್ಟ್ ಮಾಡಿದಿರಿ. ಮೇ ತಿಂಗಳಾದ್ಮೇಲೆ ಜೂನ್ ಬರುತ್ತೆ, ಜುಲೈ ಬರುತ್ತೆ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. 2012ರಲ್ಲಿ ನಿಮ್ಗೆ ಬಂದಿದ್ದು ಯಾವ್ದು ಫೆಬ್ರವರಿ ಬರಲ್ಲ, ಮೇ ಆದ್ಮೇಲೆ. ಸೊ ಹಂಗಾದ್ರೆ ಇಲ್ಲಿ ನೀವು ಆ 2012 ತಗೊಳಕ್ ಆಗಲ್ಲ, ಅದು 0. ಆ 2016 ಮೇಗಿಂತ ಮುಂಚೆ ಬರುತ್ತೆ, ಫೆಬ್ರವರಿ 21. 5 ದಿನ ಮುಂದೆ ಹೋಗ್ಬೇಕು. 5 ದಿನ ಮುಂದೆ ಹೋದ್ರೆ ಇದು ಮಂಗಳ ವಾರ. ಇದು ಅರ್ಥ ಆದ್ರೆ ಟ್ರೂ ಕೊಡು. ವೆರಿ ಗುಡ್. ಸೊ ಯಾರು ಥಿಂಕ್ ಮಾಡಲ್ಲ, ಏನು ಮಾಡಕ್ಕಾಗಲ್ಲ. ಮೇ ಆದ್ಮೇಲೆ ಫೆಬ್ರವರಿ ಬರಲ್ಲ ಅಷ್ಟೇ ಆ ವರ್ಷದ ಕ್ಯಾಲೆಂಡರ್ ಅಲ್ಲಿ.
ಹೋಲ್ ಬಂತು. ಎಷ್ಟು ವರ್ಷ ಗ್ಯಾಪ್ ಇದೆ? 2014ರಿಂದ 20. ಸೊ 2016ನೇ ಇಸ್ವಿಯಲ್ಲಿ 1 ಫೆಬ್ರವರಿ 29 ಇದೆ. 2020ರಲ್ಲಿ 1 ಫೆಬ್ರವರಿ 29 ಇದೆ. ಸೊ ಟೋಟಲ್ 8 ದಿನ ಮುಂದೆ ಹೋಗ್ಬೇಕು. 8 ದಿನ ಅಂದ್ರೆ 1 ಉಳಿಯುತ್ತೆ. ಸೊ ಶುಕ್ರವಾರ ನಂತರ 1 ದಿನ ಶನಿವಾರ. ಸರ್ ನಮಗೆ ಇಲ್ಲಿವರೆಗೂ ಚೆನ್ನಾಗಿ ಅರ್ಥ ಆಗಿದೆ ಸರ್, ನಾವು ವರ್ಕ್ ಮಾಡ್ತೀವಿ ಸರ್, ಏನಿಲ್ಲ ಈಗ ನಮ್ಗೆ ಅರ್ಥ ಆಗಿದೆ ಅಂದ್ರೆ ಟ್ರೂ ಕೊಡಿ. ಓಕೆ, ಸೊ ನೋಡಿ 93%, 7% ಸ್ಟೂಡೆಂಟ್ಸ್ಗೂ ಅದನ್ನೇ ಟೀಚ್ ಮಾಡಿದ್ದೀನಿ, 93% ಸ್ಟೂಡೆಂಟ್ಸ್ಗೂ ಅದೇ ಟೀಚ್ ಮಾಡಿದ್ದೀನಿ. ನೀವು 7% ಸ್ಟೂಡೆಂಟ್ಸ್ ನೀವೇನ್ ಮಾಡ್ಬೇಕು, ಮತ್ತೆ ರೆಕಾರ್ಡೆಡ್ ಕ್ಲಾಸ್ ನೋಡಿ, ಇವ್ರ ಜೊತೆಗೆ ನೀವು ಸೇರ್ಬೇಕು, ಆಯ್ತಾ? ಮೆಂಟಾಲಿಟಿಯಿಂದ ನಿಮ್ ಜಾಬ್ ಹೋಗ್ಬಾರ್ದು. ದಯವಿಟ್ಟು ನೀವು ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಿ ರೆಕಾರ್ಡೆಡ್ ಕ್ಲಾಸ್. ಸರ್ ಈಗ ನೆಕ್ಸ್ಟ್ ಕ್ಯಾಲೆಂಡರ್ ರಿಪೀಟ್ ಆಗೋದು. ಓಕೆ, ಒಂದು ಟ್ರಿಕ್ ಹೇಳ್ಬಿಡ್ತೀನಿ. ಕ್ಯಾಲೆಂಡರ್ ರಿಪೀಟ್ ಆಗೋದು, ಯಾವುದೇ ಒಂದು ವರ್ಷ ಕರೆಕ್ಟ್ ಆಗಿ ಕೇಳಿ, ಯಾವುದೇ ಒಂದು ವರ್ಷ ನಿಮ್ಗೊಂದು ವರ್ಷ ಕೊಡ್ತಾರೆ, ಅದು 4ರಿಂದ ಭಾಗ ಮಾಡಿದಾಗ 0 ಬಂತು ಅನ್ಕೊಳ್ಳಿ. 0 ಬಂದ್ರೆ ಅದು 28 ವರ್ಷದ ನಂತರ, ಅಂದ್ರೆ 28 ವರ್ಷದ ನಂತರ ಅಥವಾ 28 ವರ್ಷದ ಹಿಂದೆ ಸೇಮ್ ಕ್ಯಾಲೆಂಡರ್ ಇರುತ್ತೆ. 4ರಿಂದ ಭಾಗ ಮಾಡಿದಾಗ ಈಗ ಮುಂದಿನ ವರ್ಷ ಅಥವಾ 2020 ಅನ್ಕೊಳ್ಳಿ, 2020ನೇ ಇಸ್ವಿಲಿ 24ರಿಂದ ಭಾಗ ಆಗುತ್ತೆ. 0 ಇದೆನಾ? ಹಂಗಾದ್ರೆ 2020 ಕ್ಯಾಲೆಂಡರ್ ಮತ್ತೆ 28 ವರ್ಷದ ನಂತರ ಅಂದ್ರೆ 2048ರಲ್ಲಿ ರಿಪೀಟ್ ಆಗುತ್ತೆ. ಯಾಕೆ ಸರ್ ಅದಕ್ಕಿಂತ ಮುಂಚೆ ರಿಪೀಟ್ ಆಗಲ್ಲ? ಇಲ್ಲ, ಆಗಲ್ಲ. ಅಧಿಕ ವರ್ಷ ಇದ್ರೆ 28 ವರ್ಷ ಆದ್ಮೇಲೆ ಮತ್ತೆ ಅದು ರಿಪೀಟ್ ಆಗುತ್ತೆ. ಹಂಗಾರೆ 28 ವರ್ಷದವರೆಗೂ ರಿಪೀಟ್ ಆಗೋದಿಲ್ಲ. ಇದು ನೆನ್ಪಿಟ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್, ನೀವು 4ರಿಂದ ಭಾಗ ಮಾಡಿದಾಗ ಏನಾದ್ರೂ 1 ಬಂತು ಅನ್ಕೊಳ್ಳಿ. 4ರಿಂದ ಭಾಗ ಮಾಡಿದಾಗ 1 ಬಂತು ಅಂದ್ರೆ ಅದು 6 ವರ್ಷ ಮುಂದೆ ಅಥವಾ ಹಿಂದೆ ಹೋಗ್ಬೇಕು. 6 ವರ್ಷ ಮುಂದೆ ಅಥವಾ ಹಿಂದೆ. ಎಕ್ಸಾಂಪಲ್ 2017ನೇ ಇಸ್ವಿ ಅನ್ಕೊಳ್ಳಿ. ಈ 2017ನೇ ಇಸ್ವಿಲಿ 17ನ್ನ 4ರಿಂದ ಭಾಗ ಮಾಡಿ, 4 16, 1 ಉಳಿಯುತ್ತೆ. ಸಣ್ಣ 1 ಉಳಿದ್ರೆ ನೀವು 2017ನ 6ರಿಂದ 6 ಪ್ಲಸ್ ಮಾಡಿದ್ರೆ 2023ರಲ್ಲಿ ಮತ್ತೆ ಆ ಕ್ಯಾಲೆಂಡರ್ ರಿಪೀಟ್ ಆಗುತ್ತೆ. ಹಂಗಾರೆ 2023 ಕ್ಯಾಲೆಂಡರ್ ಏನಿದೆ ಸೇಮ್ 2017ರಲ್ಲಿ ಇತ್ತು ನೋಡ್ರಿ. ಓಕೆನಾ? ಅರ್ಥ ಆಯ್ತಾ? ಓಕೆ ಸರಿ, 1 ಸೆಕೆಂಡ್. ಓಕೆ ಸರಿ, ಆಯ್ತಾ? 0 ಬಂದ್ರೆ 28 ವರ್ಷ, 1 ಭಾಗ 1 ಬಂದ್ರೆ ಅವಾಗ 6. ಅಕಸ್ಮಾತ್ ನೀವೇನಾದ್ರೂ ಭಾಗ ಮಾಡಿದಾಗ 2 ಅಥವಾ 3 ಬಂತು ಅನ್ಕೊಳ್ಳಿ, ಅವಾಗ 11 ವರ್ಷ ಮುಂದೆ ಅಥವಾ ಹಿಂದೆ. ಓಕೆ, ಡಿವೈಡ್ ಬೈ ಮಾಡಿದಾಗ 2 ಬರಬೇಕು ಅಥವಾ 3 ಬರ್ಬೋದು. ಎಕ್ಸಾಂಪಲ್ 2014 4ರಿಂದ ಭಾಗ ಮಾಡಿದ್ರೆ 4 3 12 2 ಉಳಿಯುತ್ತಾ? ಹಂಗಾರೆ 2014 11 ವರ್ಷದ ನಂತರ ಅಂದ್ರೆ 2025ರಲ್ಲಿ ಕ್ಯಾಲೆಂಡರ್ ಮತ್ತೆ ರಿಪೀಟ್ ಆಗುತ್ತೆ. ಓಕೆ, ಮತ್ತೆ ಎಕ್ಸಾಂಪಲ್ 2023 2023 ಅಂತಂದ್ರೆ 2023 ಇಲ್ಲಿ 2023 ಕರೆಕ್ಟ್ ಇದೆ ಅಲ್ಲ ಕ್ಯಾಲೆಂಡರ್? ಓಕೆ ಸರಿ, 2023 ಎಷ್ಟಂತಂದ್ರೆ 11 ಅಂತ ಹೇಳಿದ್ರೆ, ಓಕೆ 2023ನ 4ರಿಂದ ಮಾಡಿ 4 5 20, 3 ಉಳಿಯುತ್ತೆ. ಸೊ 3 ಉಳಿದ್ರೆ 2023ನ 11 ಪ್ಲಸ್ ಮಾಡಿ, 11 ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? 2034. 2034 ಮತ್ತೆ ಈ ಕ್ಯಾಲೆಂಡರ್ ರಿಪೀಟ್ ಆಗುತ್ತೆ. ಓಕೆ, ಸೊ ಇದು 6, 11 ಕನ್ಫ್ಯೂಷನ್ ಆಗುತ್ತೆ. ಇದು
ಓಲ್ಡ್ ಬ್ಯಾಚ್ ಅಲ್ಲಿ ಹಿಂಗೆ ಹೇಳಿದಲ್ಲ, ಇದು 6 ಇದು 11 ಕರೆಕ್ಟ್ ಇದೆ ಅಲ್ರಿ? ಏನ್ ಇದನ್ನ 11 ಹೇಳಿ 6 ಕರೆಕ್ಟ್ ಹೇಳಿದಿರಲ್ಲ, ನನಗೆ ಮತ್ತೆ ಕನ್ಫ್ಯೂಷನ್ ಆಗ್ತದೆ. ಓಕೆ ಸರಿ, ಇಲ್ಲಿ ನೋಡಿ. ಓಕೆ, ನೆನ್ಪಿಟ್ಕೊಳ್ಳಿ, 0 ಬಂದ್ರೆ 28, 1 ಬಂದ್ರೆ 6, 2 ಅಥವಾ 3 ಬಂದ್ರೆ 11. ಪೋಲ್ ಬಂತು. ಇದು 4, 5, 20, 1 ಉಳಿತು. ಸೊ 1 ಉಳಿದ್ರೆ ಟ್ರಿಕ್ ಏನ್ ಹೇಳಿದೆ, 6 ವರ್ಷ ಮುಂದೆ ಹೋಗ್ಬೇಕು. ಹಾಗಾದ್ರೆ 2021 6 ವರ್ಷ ಮುಂದೆ ಹೋಗಿ 2027. ನೋಡಿ, 2021 ಜನವರಿ 1 ಶುಕ್ರವಾರ ಇತ್ತು, ಡಿಸೆಂಬರ್ 31 ಕೂಡ ಶುಕ್ರವಾರ ಇತ್ತು. ಅಂದ್ರೆ ಇಲ್ಲಿ 2027 ಜನವರಿ 1 ಕೂಡ ಶುಕ್ರವಾರ ಇದೆ, ಡಿಸೆಂಬರ್ 30 ಶುಕ್ರವಾರ. ನೀವು ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು. ಓಕೆ, ಸೊ ಹಾಗಾದ್ರೆ 1 ಉಳಿದ್ರೆ 6. ಪೋಲ್ ಬಂತು. ನಾಲ್ಕು ಒಂದೇ 4, 38, 4, 9, 32. ಸೊ 2 ಇದ್ರೆ ಅದು 11 ವರ್ಷದ ನಂತರ. 1978, 11 ವರ್ಷ ನಂತರ 1989. 1978ರಲ್ಲಿ ಜನವರಿ 1 ಸೋಮವಾರ ಇತ್ತು, ಡಿಸೆಂಬರ್ 31 ಕೂಡ ಸೋಮವಾರ. 89 ಕ್ಯಾಲೆಂಡರ್ ಜನವರಿ 1 ಸೋಮವಾರನೇ ಇದೆ, ಸಂಡೇ ಇದೆ, ಸಂಡೇ ಭಾನುವಾರ ಇದೆ. ಆಯ್ತಾ, ಇದು ಭಾನುವಾರ ಇದೆ, ಇದು ಕೂಡ ಭಾನುವಾರನೇ ಇದೆ. ಓಕೆ, ಸೇಮ್ 2 ಭಾನುವಾರ ಇದೆ. ಸೊ ಹಂಗಾದ್ರೆ ಕ್ಯಾಲೆಂಡರ್ ಸೇಮ್ ಇದೆ. ಯಾಕೆ ಸರ್ ಫಸ್ಟ್ ಲಾಸ್ಟ್ ನೋಡ್ತೀವಿ, ನಡುವು ನೋಡಲ್ಲ? ಅಲ್ರಿ, ಫಸ್ಟ್ ಲಾಸ್ಟ್ ಸೇಮ್ ಇತ್ತು ಅಂದ್ರೆ ಏನು ಚೇಂಜ್ ಆಗಲ್ಲ. ಆಯ್ತಾ, ಫೆಬ್ರವರಿ 29 ನಡುವು ಬಂದಿದ್ರೆ ಅವಾಗ ಇದು ಚೇಂಜ್ ಆಗ್ಬಿಡ್ತಿತ್ತು. ಓಕೆ, ಇಲ್ಲಿ ನೋಡಿ, ಇದು ಓಕೆ, ಮುಂದೆ ಬರುತ್ತೆ. ಪೋಲ್ ಬಂತು. ಓಕೆ, 35ನ 4ರಿಂದ ಭಾಗಿಸಿ, 4, 8, 32, 3 ಉಳಿಯುತ್ತೆ. ಸೊ 3 ಉಳಿದ್ರೆ 11. ಸೊ 1935 11 ಮಾಡಿದ್ರೆ 1946. ಓಕೆನಾ? ಸರಿ, ಇವೆರಡು ಸೇಮ್ ಇದೆ. ಟ್ಯೂಸ್ಡೇ, ಇದು ಟ್ಯೂಸ್ಡೇ. ಪೋಲ್ ಬಂತು.
ಓಕೆ, ವೆರಿ ಗುಡ್. 0 ಇದೆ ಅಂತಂದ್ರೆ 1976, 28 ವರ್ಷದ ನಂತರ ಅಂದ್ರೆ 2004. ಸರಿ, ಈಗ ನೋಡೋಣ ಯಾಕೆ 28 ವರ್ಷದ ನಂತರ ಅಂದ್ರೆ ಇಲ್ಲಿ ಫೆಬ್ರವರಿ 29 ಬರುತ್ತೆ. ಸೊ ಜನವರಿ ಗುರುವಾರ ಇದೆ, ಫೆಬ್ರವರಿ 29 ಬರುತ್ತೆ, ಇದು ಶುಕ್ರವಾರ. ಅದಕ್ಕೆ ವರ್ಷ ಇದ್ದಾಗ ಒಂದಿನ ಮುಂದೆ ಹೋಗ್ಬಿಟ್ಟಿರ್ತದೆ. ಇಲ್ಲಿ ನೋಡಿ, ಇದು ಗುರುವಾರ, ಇಲ್ಲಿ ಫೆಬ್ರವರಿ 29 ಬಂದಿರುತ್ತೆ, ಇದು ಶುಕ್ರವಾರ. ಸೊ ಸೇಮ್ ಕ್ಯಾಲೆಂಡರ್. ಕೊಡ್ಲಾ? ಬೇಗ ಬೇಗ ಬೇಗ. ಓಕೆ, ಒಂದು ಟೈಪ್ ಉಳಿದಿದೆ, ಸ್ವಲ್ಪ ಅದು ಟೈಮ್ ಜಾಸ್ತಿ ತಗೊಂಡ್ಬಿಡೋದು. ನಿಮ್ಮ ಮೇಲೆ ಡಿಪೆಂಡ್ ಇದೆ, ಅದು ಬೇಗ ಅರ್ಥ ಮಾಡ್ಕೋತೀರಂದ್ರೆ ಓಕೆ, ಇನ್ನು 20 ನಿಮಿಷ ಟೈಮ್ ಇದೆ ಅದಕ್ಕೆ. ವೆರಿ ಗುಡ್. ಓಕೆ, ಈಗ ಶಾಣೆರಾಗಿರು ನೋಡಿ. ಸೊ 44 4ರಿಂದ ಭಾಗ ಆಗುತ್ತೆ 0. ಹಾಗಾದ್ರೆ 2044 0 ಇದ್ರೆ 28 ವರ್ಷದ ನಂತರ 2064 72. ಸೊ ಇಲ್ಲಿ ಶುಕ್ರವಾರ ಫೆಬ್ರವರಿ 29, ಅದೇ ರೀತಿ ಇದು ಶುಕ್ರವಾರ ಫೆಬ್ರವರಿ 29. ಓಕೆ ಸರ್, ಈಗ ಈ ತರ ಒಂದು ಕ್ವಶನ್ ಬರುತ್ತೆ. 3ನೇ ಫೆಬ್ರವರಿ 2054ರಂದು ವಾರದ ಯಾವ ದಿನ ಇರುತ್ತೆ ಅಂತ. ಸೊ ಇದನ್ನ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಬೇಗ ಬೇಗ ಬರ್ಕೋಬೇಕು ಅದನ್ನ. ಈಗ ಈ ತರ ಇದ್ದಾಗ ನೀವೇನ್ ಮಾಡ್ಬೇಕು ನೋಡಿ, ನಾ ಹೇಳೋದು ಕರೆಕ್ಟ್ ಆಗಿ ಇದು ಮಾಡಿ. ಇದನ್ನ ದಿನ ಬರಿಬೇಕು, ಡೇ 3 ಬರಿಬೇಕು. ಓಕೆ, ನೆಕ್ಸ್ಟ್ ಫೆಬ್ರವರಿ ಇದೆ ಅಲ್ಲ, ಅದ್ರದ್ದು ಮಂತ್ ಕೋಡ್ ಇದೆ, ಒಂದು ಫೆಬ್ರವರಿ ಮಂತ್ ಕೋಡ್ ಇದೆ. ಆ ಕೋಡ್ ನಮ್ಗೆ ಗೊತ್ತಿಲ್ಲ, ಅದು ಕ್ವಶನ್ ಮಾರ್ಕ್. ಓಕೆ, ನೆಕ್ಸ್ಟ್ ಇಯರ್ ಏನಿದೆ ಅಲ್ಲ, ಇಯರ್ ಇದು ನಮ್ಗೆ ಗೊತ್ತಿದೆ 54. ಸೊ ಇದು ಪ್ರಾಬ್ಲಮ್ ಇಲ್ಲ, ಬಟ್ ಇಲ್ಲಿ ಮಂತ್ ಕೋಡ್ ಒಂದು ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನಂಬರ್ ಆಫ್ ಲೀಪ್ ಇಯರ್ಸ್. ನಂಬರ್ ಆಫ್ ಲೀಪ್ ಇಯರ್ಸ್ ಅಂದ್ರೆ 54ನ್ನ ನೀವು 4ರಿಂದ ಭಾಗ ಮಾಡಿದಾಗ 4 1 4 14, 4 3 12. ಅಂದ್ರೆ ನಿಮ್ಗೆ 54 ವರ್ಷದಲ್ಲಿ 13 ಅಧಿಕ ವರ್ಷ ಬರ್ತವೆ. 4ರಿಂದ ಭಾಗ ಮಾಡೋದು 13 ಅಧಿಕ ವರ್ಷ ಬರ್ತವೆ. ಓಕೆ, 4 ವರ್ಷಕ್ಕೆ ಒಮ್ಮೆ ಆದ್ರೆ 4 4 4 4 40 ವರ್ಷಕ್ಕೆ 10 ಆಗುತ್ತೆ. ಮತ್ತೆ 44 ವರ್ಷ ಅಂದ್ರೆ 11, 48 ವರ್ಷಕ್ಕೆ 12, 52 ವರ್ಷಕ್ಕೆ 13 ಬರ್ತಾವೆ. ಅಂದ್ರೆ 13 ಅಧಿಕ ವರ್ಷ ಆಯ್ತು. ನೆಕ್ಸ್ಟ್ ಆಯ್ತಾ, ಈಗ ಸೆಂಚುರಿ ಕೋಡ್. ಇಲ್ಲಿ ಒಂದು ಸೆಂಚುರಿ ಕೋಡ್ ಬರಬೇಕು, ಅದು ಒಂದು ಕ್ವಶನ್ ಮಾರ್ಕ್ ಇದೆ. ಓಕೆ, ನಾ ಹೇಳ್ತೀನಿ ಆಯ್ತಾ, ದಯವಿಟ್ಟು ಏನು ಬಹಳ ಡೌಟ್ ಪಡೋದು ಬೇಡ. ನಿಮ್ಗೆ ಒಂದೊಂದು ಕ್ವಶನ್ 2 ಸಲ 3 ಸಲ 4 ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ವರಿ ಮಾಡ್ಕೊಂಡು ಹೋಗ್ಬೇಡಿ. ಈಗ ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ಈ 3ನೇ ತಾರೀಕಿದೆ 3 ಅಂತ ಬರೀಬೇಕು. ಈ ಫೆಬ್ರವರಿ ಮಂತ್ ಕೋಡ್ ಒಂದು ನಮ್ಗೆ ಡೌಟ್ ಇದೆ, ಇದು ಒಂದು ಡೌಟ್ ಇದೆ ಆಯ್ತಾ, ಅದನ್ನ ಬಿಟ್ಬಿಡಿ. 54 ಇದೆ ಅಧಿಕ 54 ಇದೆ, 54 ಹಾಕಿ. ಈ 54ರೊಳಗೆ ಎಷ್ಟು ಅಧಿಕ ವರ್ಷ ಬರುತ್ತೆ ಅದನ್ನ ಬರೀಬೇಕು, 13 ಅಧಿಕ ವರ್ಷ ಬರುತ್ತೆ. ಸೆಂಚುರಿ ಕೋಡ್ ಇದು ಒಂದು ಡೌಟ್ ಇದೆ, ಇದನ್ನ ನೋಡೋಣ. ಸೆಂಚುರಿ ಕೋಡ್ ಏನಿದೆ ಅಂತ ನೋಡೋಣ. ಇಲ್ಲಿದೆ ನೋಡಿ, ಇದನ್ನ ಬರ್ಕೊಳ್ಳಿ, ಬೇಗ 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 ಬರ್ಕೊಳ್ಳಿ. ಮಂತ್ ಕೋಡ್ 144025036 ಇದನ್ನ ಬರ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ. ಬರ್ಕೊಂಡ್ರೆ ಇವೆರಡು 144025036 ಓಕೆ ಸರಿ. ಈಗ ಮತ್ತೊಮ್ಮೆ 3ನೇ ತಾರೀಕಿದೆ, ಡೇ 3. ಮಂತ್ ಕೋಡ್ ಏನಿದೆಲ್ಲ ಇದು ಫೆಬ್ರವರಿ ತಿಂಗಳ ಇದೆ, ಫೆಬ್ರವರಿ ಕೋಡ್ 4 ಇದೆ ನೋಡಿ. ಸರಿ, ಈಗ 4 ಸಿಕ್ತು. ಇಯರ್ ಯಾವುದು? 2054, ಲಾಸ್ಟ್ 54 ಅಷ್ಟೇ ತಗೋಬೇಕು. ನಂಬರ್ ಆಫ್ ಲೀಪ್ ಇಯರ್ಸ್ 54 ವರ್ಷದ ಒಳಗೆ ಎಷ್ಟು ಅಧಿಕ ವರ್ಷ ಬರುತ್ತೆ? 4 1 4 4 3 13 ಅಧಿಕ ವರ್ಷ ಬರ್ತವೆ. ಸರಿ, ಇದೂ ಗೊತ್ತಾಯ್ತು. ಸೆಂಚುರಿ ಕೋಡ್ ಏನಂದ್ರೆ 2000 ಆಚೆಗಿದ್ರೆ 6,
1900 ಆಚೆಗಿದ್ರೆ 0. ಓಕೆ, 2000 ಆಚೆ 2000ದಿಂದ 2099 ಇದ್ರೆ ಇದು 6. ಓಕೆ, ಇದನ್ನ ಟೋಟಲ್ ಮಾಡ್ಕೊಳ್ಳಿ. ಇದನ್ನ ಟೋಟಲ್ ಮಾಡ್ಕೊಳ್ಳೋಣ. 54 6 60 73 76 80. ಓಕೆ, ಈಗ ಈ 80ಅನ್ನ 7ರಿಂದ ಭಾಗಿಸಬೇಕು. 7 11 77. ಸೊ 3 ಉಳಿಯುತ್ತೆ. ಹಾಗಾದ್ರೆ 3 ಉಳಿದ್ರೆ ಈ 3ಕ್ಕೆ ಒಂದು ಕೋಡ್ ಇದೆ ನೋಡಿ. 3 ಉಳಿದ್ರೆ 3ಕ್ಕೆ ಕೋಡ್ ಟ್ಯೂಸ್ಡೇ. ಓಕೆ, ಸೊ ಟ್ಯೂಸ್ಡೇ ಬರುತ್ತೆ ಇದು, ಅಂದ್ರೆ ಮಂಗಳವಾರ ಬರುತ್ತೆ. ಸೊ ಆಪ್ಷನ್ ಎ ಮಂಗಳವಾರ. ಓಕೆನಾ? ಸೊ ಇದು ಮಂಗಳವಾರ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, 3ನೇ ತಾರೀಕು ಇರೋದಕ್ಕೆ 3 ಬರೀರಿ. ಫೆಬ್ರವರಿ ತಿಂಗಳ ಇರೋದಕ್ಕೆ ಫೆಬ್ರವರಿ ತಿಂಗಳದ ಕೋಡ್ 4 ಬರಿಬೇಕು. ಫೆಬ್ರವರಿ ತಿಂಗಳ ಕೋಡ್ ಅನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್ 54 ಇದೆ. ಸೊ ಈ 54ನ ಇಲ್ಲಿ ಬರೀರಿ. 13 ಅಧಿಕ ವರ್ಷ 13 ಇದೆ, ಆ 13ನ ಇಲ್ಲಿ ಬರಿಬೇಕು. ಸೊ ಸೆಂಚುರಿ ಕೋಡ್ ಏನಿದೆ 6, ಆ 6ನ ಇಲ್ಲಿ ಬರಿಬೇಕು, ಸೆಂಚುರಿ ಕೋಡ್. ಸೊ ಟೋಟಲ್ 80 ಆಗತ್ತೆ. ಆಯ್ತಾ? ಸೊ ಈ 80ನ 7ರಿಂದ ಭಾಗಿಸಿದ್ರೆ 3 ಬರುತ್ತಲ್ಲ, ಆ 3 ಇಲ್ಲಿದೆ ನೋಡಿ. ಆ 3ದು ಕೋಡ್ ಏನ್ ಹೇಳಿ ಇದು. ಸೊ ಮಂಗಳವಾರ ಆಗುತ್ತೆ. ಸರ್, ನೀವು ಈ ಸೆಂಚುರಿ ಕೋಡ್ ಹೇಳಿದ್ರೆ 1900 ಅಕಸ್ಮಾತ್ 1800 ಕೇಳಿದ್ರೆ ಏನ್ ಮಾಡ್ಬೇಕು ಸರ್? ಓಕೆ, ಇಲ್ಲಿ ನೋಡಿ ಕ್ಯಾಲೆಂಡರ್. ಏನ್ ಮಂಡೆನ ಅಲ್ಲ, ಈ 16 ಯಾಕೆ ಹಾಕಿದ್ರು? ಏನಿದೆ 3ನೇ ತಾರೀಕಿದೆ. 3ನೇ ತಾರೀಕು ಇಲ್ಲಿದೆ ನೋಡಿ. ಓಕೆ, ಇದು 16 ಯಾಕೆ ಹಾಕಿದ್ರು ಗೊತ್ತಿಲ್ಲ. ಸೊ 3ನೇ ತಾರೀಕು ಮಂಗಳವಾರ ಬರುತ್ತೆ. ಆಯ್ತಾ? ಈಗ ಏನಾರ ಅಕಸ್ಮಾತ್ ಕೋಡ್ ಕೇಳಿದ್ರೆ ಹಿಂಗೆ ನೋಡಿ, 1600ರಿಂದ ಓಕೆ, ಇಲ್ಲಿ ಇದು 6 4 2 0 ಮತ್ತೆ ಇದೆ 6 4 2 0. ಸೊ ಈ ಲಾಜಿಕ್ ಇರುತ್ತೆ ನಿಮ್ಗೆ. ನೋಡಿ, ಎಕ್ಸಾಮ್ ಅಲ್ಲಿ ಕೇಳೋದೇನು ಜಾಸ್ತಿ ಸುಮ್ನೆ ಇದು SSC ಎಕ್ಸಾಮ್ ಅಲ್ಲಿ ಕೇಳ್ತಾನೆ. PC ಎಕ್ಸಾಮ್ ಅಲ್ಲಿ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದ ಡೈರೆಕ್ಟ್ ಆಗಿ ಇದನ್ನ ಕಂಡಿಡಿರಿ ಅಂತ. 1400 ಇದೆಲ್ಲ ಕೇಳಲ್ಲ ನಿಮ್ಗೆ. ಇಂಪಾರ್ಟೆಂಟ್ ಇರೋದು ಇವೆರಡೆ. ಓಕೆ, ನಾಲೆಜ್ಗೋಸ್ಕರ ಇದು ಬೇಕಾದ್ರೆ ತಗೊಳ್ಳಿ. ಆಯ್ತು, ಇಲ್ಲಿ ಬನ್ನಿ. ಈಗ 25 ಜೂನ್ 1983 ಇದೆ. ಸೊ 25ನೇ ತಾರೀಕು ಇರೋದಕ್ಕೆ ಇದನ್ನ ಫಸ್ಟ್ 25 ತಗೋತೀನಿ. ಜೂನ್ ತಿಂಗಳದ ಕೋಡ್ 5 ಇದೆ. ಸೊ ಮಂತ್ ಕೋಡ್ 5 ಅಂತ ತಗೋತೀನಿ. ಇಯರ್ ಏನಿದೆ 83 ಇದೆ. ಸೊ 83 ಅಂತ ತಗೋತೀನಿ. ನಂಬರ್ ಆಫ್ ಲೀಪ್ ಇಯರ್ಸ್ 83 ವರ್ಷದಲ್ಲಿ ಎಷ್ಟು ಅಧಿಕ ವರ್ಷ? 4 20 ಅಧಿಕ ವರ್ಷ ಬರುತ್ತೆ. 4ರಿಂದ ಭಾಗ ಮಾಡಿ 80 ವರ್ಷಕ್ಕೆ 20 ಬರುತ್ತೆ. ಇನ್ನು 3 ವರ್ಷದೊಳಗೆ ಬರಲ್ಲ. ಓಕೆ, ಸೊ ಇದು 20 ಅಧಿಕ ವರ್ಷ. 1900 ಅಂತಂದ್ರೆ ಇಲ್ಲಿ ನೋಡಿ, 1900 ಅಂದ್ರೆ ಇದು 0 ಸೆಂಚುರಿ ಕೋಡ್. ಸೊ ಟೋಟಲ್ ಮಾಡಿ 80 20 100 110 130. ಈ 130ನ 7ರಿಂದ ಭಾಗಿಸಿದ್ರೆ 7 1 7 6 60 7 8 56 4. ಸೊ 4 ಅಂತಂದ್ರೆ ಏನು? 4 ಅಂತಂದ್ರೆ ಬುಧವಾರ. ಇದು ಡೇ ಕೋಡ್. ಸೊ ಡೇ ಕೋಡ್ ಬರ್ಕೊಳ್ಳಿ. ಏನಾಯ್ತು? 25 ಜೂನ್ 5 83 20 ಇದು 0. ಓಕೆ ಓಕೆ ಓಕೆ, ಇಲ್ಲೇನು ಎಡವಟ್ ಮಾಡೋದು. 3 ತಗೊಳ್ಳಿಲ್ಲ. ಈ 5 ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ. 128 ಆಗ್ಬೇಕಂದ್ರೆ ನೋಡಿ ಮತ್ತೊಮ್ಮೆ 80 20 100 120. ಓಕೆ, ಈ 3 ಸೇರಿಸಿಲ್ಲ ನಾನು. 80 20 100 120 130 133. ಈ ಕರೆಕ್ಟಾ? 7 1 7 63 7 9 63. 63 ಅಂದ್ರೆ 0 ಅಂದ್ರೆ ಶನಿವಾರ. ಓಕೆ, ಆಪ್ಷನಲ್ ಶನಿವಾರ ಇದೆ. ಎಸ್ ಇದೆ. ಸೊ ಇದು ಶನಿವಾರ ಆಗುತ್ತೆ.
ಓಕೆನಾ? ಸೊ ಆನ್ಸರ್ ಶನಿವಾರ. ಸರಿ, ನೀವು ಟ್ರೈ ಮಾಡ್ತೀರಾ? ಓಕೆ, ಇಲ್ಲಿದೆ ಅಲ್ಲ, ಯಾವ್ದು ಎಷ್ಟನೇ ತಾರೀಕು? 25 ಜೂನ್. 25 ಜೂನ್ ಶನಿವಾರ ಇದು ನೋಡಿ. 1983 ಕ್ಯಾಲೆಂಡರ್. ಪೋಲ್ ಬಂದು ಇಲ್ಲಿ ಆಪ್ಷನ್ಸ್ ಇದಾವೆ ನೋಡಿ, ಕೊಟ್ಟೆ. ಓಕೆ ಸರಿ. ಡೇ ಎಷ್ಟು? 31. ಮಂತ್ ಕೋಡ್ ಏನ್ರಿ? ಡಿಸೆಂಬರ್ದು ಮಂತ್ ಕೋಡ್ 6. ಇಯರ್ ಯಾವ್ದ್ರಿ? ಇಯರ್ 1976. ಬರೀ 76 ತಗೊಂಡ್ರೆ ಸಾಕು. ನಂಬರ್ ಆಫ್ ಲೀಪ್ ಇಯರ್ಸ್ 76 ವರ್ಷದಲ್ಲಿ ಎಷ್ಟು ಬರ್ತವೆ? 4 1 4 3 36 4 9 36 19 ಅಧಿಕ ವರ್ಷ ಬರ್ತವೆ. ಓಕೆ, 76 ವರ್ಷದಲ್ಲಿ 19 ಅಧಿಕ ವರ್ಷ ಬರ್ತಾವೆ. ಯಾಕಂದ್ರೆ 4 ವರ್ಷಕ್ಕೆ 1 ಇರುತ್ತೆ. ಸೊ ಸೆಂಚುರಿ ಕೋಡ್ 1900 ಅಂತಂದ್ರೆ ಇದು 0 ಬರುತ್ತೆ. ಸೊ ಟೋಟಲ್ ಎಷ್ಟು? 70 30 100 110 119 120 126 132 132. ಸರಿ, ಹಂಗ ಈ 132ನ್ನ 7ರಿಂದ ಭಾಗಿಸಿ. 7 1 7 6 62 7 8 56. 6 ಅಂದ್ರೆ ಯಾವ್ದು? 6 ಅಂದ್ರೆ ಇಲ್ಲಿದೆ ಶುಕ್ರವಾರ. ಸೊ 6 ಶುಕ್ರವಾರ ಆಗಿರುತ್ತೆ. ಓಕೆ ಸರಿ. ಒಂದು ನೆನ್ಪಿಟ್ಕೋಬೇಕು ಏನು ಅಂತಂದ್ರೆ, ಇಲ್ಲಿ ಹೇಳ್ತೀನಿ ನೋಡಿ, ಇದೆ ಸುಮ್ಮನೆ ಎಕ್ಸ್ಟ್ರಾ ಕ್ವಶನ್ ತಗೊಂಡಿದ್ದೆ. ಒಂದ್ ವೇಳೆ ಏನಾದ್ರೂ ಅಧಿಕ ವರ್ಷ ಇದ್ದು 64ರಿಂದ ಭಾಗ ಆಗುತ್ತೆ. ಜನವರಿ ಅಥವಾ ಫೆಬ್ರವರಿ ತಿಂಗಳ ಇದ್ರೆ ಟೋಟಲ್ ಅಲ್ಲಿ ಒಂದು ಮೈನಸ್ ಮಾಡಬೇಕು. ಯಾಕೆ ಮೈನಸ್ ಮಾಡಬೇಕು ಅಂತ ಹೇಳ್ತೀನಿ ನಾವು. ಇಲ್ಲಿ ನಾವು 19 ಅಧಿಕ ವರ್ಷ ತಗೊಂಡಿದೀವಿ. 19 ಯಾಕೆ ತಗೊಂಡಿದೀವಿ ಅಂದ್ರೆ ಡಿಸೆಂಬರ್ ಗಿಂತ ಮುಂಚೆ 1 ಫೆಬ್ರವರಿ 29 ಬರುತ್ತೆ. ಆಯ್ತಾ? ಈಗ ಇಲ್ಲಿ ನೋಡಿ 2060 ಇದೆಲ್ಲ, ಇಲ್ಲಿ ಆಕ್ಚುಲಿ ಫೆಬ್ರವರಿ 29 ಇಲ್ಲಿ 60 ಹಂಗ್ ನೋಡಿದ್ರೆ 64ರಿಂದ ಭಾಗಿಸಿದ್ರೆ 15 ಬರುತ್ತಲ್ಲ. 15 ತಗೋಬಾರ್ದು, 14 ತಗೋಬೇಕು. ಯಾಕೆ ಹೇಳಿ? ಇನ್ನು ಜನವರಿ ಅಷ್ಟೇ, 60 ಫೆಬ್ರವರಿ 29 ಬಂದೇ ಇಲ್ಲ. ಕರೆಕ್ಟ್ ತಾನೆ? 60 ಫೆಬ್ರವರಿ 29 ಬಂದಿಲ್ಲ, ಮತ್ತೆ 15 ಹೆಂಗ್ ತಗೊಳ್ಳಿ ನಾನು? ಸೊ ಅದಕ್ಕೆ ಒಂದು ಮೈನಸ್ ಮಾಡ್ಬೇಕಷ್ಟೇ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಯಾವಾಗ ಅಧಿಕ ವರ್ಷ ಇದ್ದು ಜನವರಿ ಅಥವಾ ಫೆಬ್ರವರಿ ತಿಂಗಳ ಆಗಿದ್ರೆ ಸೊ ಟೋಟಲ್ ಅಲ್ಲಿ ಒಂದನ್ನ ಮೈನಸ್ ಮಾಡಬೇಕಾಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಸರಿ, ಇದನ್ನ ಟ್ರೈ ಮಾಡಿ.
ಸರಿ ಕೊಡ್ಲಾ? ಕೋಡ್ ಬಂತು. ಆ ಕೋಡ್ ಅನ್ನ ನೆನ್ಪಿಟ್ಕೋಬೇಕಾಗತ್ತೆ ಆಯ್ತಾ? ಇದು 24ನೇ ತಾರೀಕು, ಡೇ 24, ಜನವರಿ ಮಂತ್ 1 ಇದೆ. ನೆಕ್ಸ್ಟ್ 60ನೇ ಇಸ್ವಿ, 60 ತಗೊಂಡಿದೆ. ಈ ನಂಬರ್ ಆಫ್ ಲೀಪ್ ಇಯರ್ಸ್ 60 ವರ್ಷ ಒಳಗೆ ಎಷ್ಟು ಅಧಿಕ ವರ್ಷ ಬರುತ್ತೆ? 15. ಸೊ 15 ಅಂತ ಹಾಕಿರ್ತೀನಿ. ಆಕ್ಚುಲಿ ಇದು ಫೆಬ್ರವರಿ 29 ಬಂದಿಲ್ಲ ಇದ್ರೊಳಗೆ, ಹೌದಾ? ಆದ್ರೂ ನಾನು 15 ತಗೊಂಡಿನಿ. ಆಕ್ಚುಲಿ 14 ತಗೋಬೇಕಿತ್ತು ಇಲ್ಲಿ. ಇರ್ಲಿ, ನಾ ಆಮೇಲೆ ಟೋಟಲ್ ಅಲ್ಲಿ ಮೈನಸ್ ಮಾಡ್ಕೋತೀವಿ. ಸೆಂಚುರಿ ಕೋಡ್ ಅಂದ್ರೆ 2060 ಅಂದ್ರೆ ಈ ಕೋಡ್ ಅಲ್ಲಿ ಬರುತ್ತೆ. ಸೊ ಟೋಟಲ್ ನೋಡಿ, ಇದು 60, 80, 90, 94, 100, 105, 106. ಅದ್ರಲ್ಲಿ ಒಂದಂದ್ರೂ ಮೈನಸ್ ಮಾಡಬೇಕು. 105. ಓಕೆ, 105ನ್ನ 7ರಿಂದ ಭಾಗಿಸಿ. 7 1 7, 35, ಮತ್ತೆ 7 5 35. 0 ಉಳಿಯುತ್ತೆ. 0 ಉಳಿದ್ರೆ ಅದು ಶನಿವಾರ ಆಗಿರುತ್ತದೆ. ಓಕೆ, ಆಪ್ಷನ್ ಡಿ ಶನಿವಾರ. ಓಕೆ ಸರ್, ಈಗ ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕು ಸರ್? ಇದು ನೋಡಿ, ಫಸ್ಟ್ 12 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್, 12 ಸ್ಕ್ವೇರ್ ಪ್ಲಸ್ 2. 12 ಸ್ಕ್ವೇರ್ ಅಂದ್ರೆ 144, ಜನವರಿ, ಫೆಬ್ರವರಿ, ಮಾರ್ಚ್. 5 ಸ್ಕ್ವೇರ್ ಅಂದ್ರೆ 025 ಅಂತ ತಗೊಳ್ಳಿ. 025 ಏಪ್ರಿಲ್, ಮೇ, ಜೂನ್. 6 ಸ್ಕ್ವೇರ್ 36, ಜುಲೈ, ಆಗಸ್ಟ್, ಸೆಪ್ಟೆಂಬರ್. 12 ಸ್ಕ್ವೇರ್ ಪ್ಲಸ್ 2 ಅಂದ್ರೆ 146, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಓಕೆ, ಸಂಡೇ ಇಂದ ಸ್ಟಾರ್ಟ್ ಆದ್ರೆ 1, ಓಕೆ, ಮಂಡೇ 2, ಟ್ಯೂಸ್ಡೇ 3, ವೆನ್ಸ್ಡೇ 4, ಥರ್ಸ್ಡೇ 5, ಫ್ರೈಡೆ 6 ಆಗುತ್ತೆ. ಸ್ಯಾಟರ್ಡೆ ಆಕ್ಚುಲಿ 7 ಅಂದ್ರೆ ಮತ್ತೆ 7ರಿಂದ ಭಾಗಿಸಿದ್ರೆ 0 ಅಲ್ಲ. 7 ಅಂದ್ರೂ ಒಂದೇ, 0 ಅಂದ್ರೂ ಒಂದೇ. 7ರಿಂದ ಭಾಗಿಸಿದ್ರೆ 0 ಬರುತ್ತೆ. ಸೊ ಸ್ಯಾಟರ್ಡೆ ಏನಾಗುತ್ತೆ? 0 ಆಗುತ್ತೆ. ಓಕೆ, ಇನ್ನ 1990ರಿಂದ 99 ಇದ್ರೆ ಅದು 0. 2000ರಿಂದ 2099 ಇದ್ರೆ ಅದು 6. ಓಕೆನಾ? ಸರಿ, ಪ್ರಾಕ್ಟೀಸ್ ಮಾಡ್ಕೊತೀರಾ? ಆದ್ಯನ್, ವಿಕ್ರಮ್, ಲಲಿತಾ, ಪ್ರಶಾಂತ್, ಹರ್ಷಿತಾ, ಶ್ರೀಶೈಲ್, ಪ್ರಕಾಶ್, ಬಸು, ಯಲ್ಲಪ್ಪ, ಮೌನಿಕಾ. ಫೋನ್ ಬಂದು ಒಂದು ರಾಂಗ್ ಆಯ್ತಾ? ಇರುತ್ತವ್ರೆ, ಆದ್ರೂ ಲೀಡರ್ ಬೋರ್ಡ್ ಅಲ್ಲಿ ಇದ್ದೀರಾ. ಓಕೆ, ಪ್ರಾಕ್ಟೀಸ್ ಮಾಡಿ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನೆನಪಿರುತ್ತೆ. ಓಕೆ, ಮತ್ತೊಮ್ಮೆ ಲೀಡರ್ ಬೋರ್ಡ್ ತೋರಿಸ್ತಾ ಇದೀನಿ. ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೀನಿ ಗಣೇಶ. ಥ್ಯಾಂಕ್ ಯು ಸರ್. 10th ಫೇಲ್ ನಾನು. ಆಯ್ತು, ಅದೇನು ಹ್ಯಾಂಡ್ ರೈಸ್ ಮಾಡಿ, ಎತ್ತರಿ ಕೈ. ಹಲೋ ಸರ್. ಹಲೋ, ನಮಸ್ತೆ. ಎಲ್ಲಿಂದ? ಸರ್, ಏನ್ ಓದ್ತಾ ಇದೆ? BA ಸೆಕೆಂಡ್ ಇಯರ್. BA ಸೆಕೆಂಡ್ ಇಯರ್. 10th ಅಲ್ಲಿ ಎಷ್ಟು ತಗೊಂಡಿದೆ ಮ್ಯಾಥ್ಸ್ ಅಲ್ಲಿ? 10th ಸರ್, ಟೋಟಲ್ ಪರ್ಸೆಂಟೇಜ್ ಹೇಳ್ಬೇಕಂದ್ರೆ 60 ಸರ್. 60%. ಸಬ್ಜೆಕ್ಟ್, ಹಾ ಸರ್, 10th ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೆ. ಯಾವುದು ಸರ್? ಒಂದು ಸೈನ್ಸ್ ಒಂದು ಹೋಗಿತ್ತು ಸರ್. ಹೌದಾ? ಮತ್ತೆ ನಾನು ಮ್ಯಾಥ್ಸ್ ಹೋಗಿತ್ತು ಅನ್ಕೊಂಡೆ. ಮ್ಯಾಥ್ಸ್ ಎಷ್ಟು ಮಾಡಿದ್ದೆ? ಮ್ಯಾಥ್ಸ್ ವೀಕ್ ಇದೆ ಸರ್. ಆಕ್ಚುಲಿ ಏನು ಗೊತ್ತಿರಲಿಲ್ಲ ಸರ್ ನನಗೆ. ಎಷ್ಟು ತಗೊಂಡಿದ್ದೆ? ಅದು ಕಟಾಕಟಿ ಪಾಸ್ ಸರ್, 32 ಅಷ್ಟೇ ಸರ್. ಕಟಾಕಟಿ ಆಗಿತ್ತ? ಪಾಪ ಹೋಗ್ಲಿ ಅಂತ ಹೇಳಿ ಕನಿಕರ ತೋರಿಸಿ ಪಾಸ್ ಮಾಡಿದ? ಇಲ್ಲ ಸರ್, ಅಷ್ಟೆಲ್ಲ ಫೇಲ್ ಆದ್ರೂ ನಾನು ಸ್ಕೂಲೇ ಬಿಡ್ಬೇಕು, ಏನಿಲ್ಲ ನನಗೆ ಓದೋ ತೆಲಿಗೆ ಹತ್ತಲ್ಲ ಅಂತ ಹೇಳಿ ಬಿಟ್ಟಿದೆ ಸರ್. ಮುಂದೆ ಒಬ್ರು ಓಂ ಪ್ರಕಾಶ್ ಅಂತ ಭೇಟಿ ಆದ್ರು ಸರ್. ಅವರು ಜಿಮ್ ಓಡ್ತಿದ್ದೆ ಅವಾಗ, ಅಲ್ಲಿ ಮೀಟ್ ಆದ್ರು ಸರ್ ಅವರು.
ಆಮೇಲೆ ಸರ್ ಹಿಂಗ್ ಕ್ಲಾಸ್ ಹೇಳ್ತಾರ ಕ್ಲಾಸ್ ಕೇಳೋ ಓದಾತೀನಿ ನಾ ಕಾಂಪಿಟೇಟಿವ್ ಅಂತಂದ್ರೆ ಸರ್ ಅವಾಗ ಕ್ಲಾಸ್ ಕೇಳಕ್ ಸ್ಟಾರ್ಟ್ ಮಾಡಿದೆ ಸರ್. ಓಕೆ, ಅವರು ಕ್ಲಾಸ್ ಕೇಳ್ತಾರೇನಾ? ಹಾ ಸರ್ ಅವರು ಕ್ಲಾಸ್ ಕೇಳ್ತಾರೆ, ಬಟ್ ಇವತ್ತು ಕೇಳಿ ಸರ್ ಏನೋ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಓಕೆ ಓಕೆ ಓಕೆ. ಹಾ ಸರ್ ಆಮೇಲೆ ಕ್ಲಾಸ್ ಕೇಳೋಕೆ ಸ್ಟಾರ್ಟ್ ಮಾಡಿದೆ ಸರ್. ನಿಮ್ಮಿಂದ ತುಂಬಾ ಬದಲಾವಣೆ ಆಗಿದೆ ಸರ್. ಎಷ್ಟು ಯಾವಾಗಿಂದ ಕ್ಲಾಸ್ ಕೇಳ್ತಾ ಇದ್ರಿ? ಒಂದ್ 6 ತಿಂಗಳಾಯ್ತು ಸರ್. ಅಪ್ಪ, 6 ತಿಂಗಳಲ್ಲಿ ಲೀಡರ್ ಬೋರ್ಡ್ ಬಂದಿ? ಹಾ ಸರ್, ನನ್ನ PUCನೂ ಫೇಲ್ ಆಗ್ತೀನಿ ಅನ್ಕೊಂಡಿದ್ದೆ ಸರ್, ಏನು ಗೊತ್ತಿರ್ಲಿಲ್ಲ. ಹಾ. ಆಮೇಲೆ PUC ಮುಗಿದ್ಮೇಲೆ ನೀವು ಸಿಕ್ರಿ, ಅದು ಆಮೇಲೆ ಕ್ಲಾಸ್ ಕೇಳ್ಕೊತಾ ಬಂದೆ. ನೀವೆಲ್ಲ ಹೇಳೋದ್ರಿಂದ ತುಂಬಾ ಚೇಂಜ್ ಆಗಿದೆ ಸರ್. ಓಕೆ ತುಂಬಾ ಅಂದ್ರೆ ಮನೇಲೆ ಶಾಕ್ ಅದಾರ ಸರ್, ಏನು ಬುಕ್ ಇರ್ಲಾರ್ದವನು ಎಲ್ಲ ಈಗ ಹೆಂಗ್ ಕುಂತಿ ಅಂತ ಹೇಳಿ ಎಲ್ರು ಕೇಳ್ತಾರೆ ಸರ್. ವೆರಿ ಗುಡ್ ವೆರಿ ಗುಡ್. ಎಲ್ಲ ಸರ್ ಹೇಳ್ತಾರೆ ಡೈಲಿ 4 ಗಂಟೆಗೆ ಹೇಳ್ತೀನಿ ಸರ್. ಒಂದ್ಸಲ ಮೆಸೇಜ್ ಹಾಕಿದೆ ನೋಡಿ ಸರ್, 3 ಗಂಟೆಗೆ ರನ್ನಿಂಗ್ ಹೋಗ್ತೀನಿ ಸರ್, ಕ್ಲಾಸ್ ಮಾಡಿ ಅಂತ ಹೇಳಿ ಮೆಸೇಜ್ ಓದಿದ್ರಿ ಸರ್ ನೀವು ಅವತ್ತು? ಎಷ್ಟು ಗಂಟೆಗೆ? ಬೆಳಗ್ಗೆ 3 ಗಂಟೆಗೆ? ಹಾ, ನೆಕ್ಸ್ಟ್ 3:30 ಗಂಟೆ ಸರ್ ರನ್ನಿಂಗ್ ಹೋಗ್ತೀನಿ ಸರ್. ನೀವು 6 ಗಂಟೆ ಕ್ಲಾಸ್. ಮಲಗೋದು ಎಷ್ಟು ಗಂಟೆಗೆ? ಹಾ ಸರ್, ಮಲಗೋದು ಎಷ್ಟು ಗಂಟೆಗೆ? ನೈಟ್ 10 ಗಂಟೆಗೆ ಮಲಗ್ತೀನಿ ಸರ್. ನೈಟ್ 10 ಗಂಟೆಗೆ? ಸರ್ ಇವಾಗಲ್ಲ ಸರ್, ಅವಾಗ ನೀವು 6:30ಕ್ಕೆ ಮಾಡ್ತಿದ್ರಿ ನೋಡಿ ಸರ್, ಬೆಳಗ್ಗೆ 6 ಗಂಟೆಗೆ. ಆ ಕ್ಲಾಸ್ ಇದ್ದಾಗ ನಾನು 3:30ಗೆ ರನ್ನಿಂಗ್ ಹೋಗ್ತಿದ್ದೆ ಸರ್ ಎದ್ದು. ಓಕೆ ಓಕೆ. ಅಂದ್ರೆ ಏನು ಬಾಡಿ ಬಿಲ್ಡ್ ಮಾಡೋದಕ್ಕೋ ಏನು ಈ ಫಿಸಿಕಲ್ ಇರುತ್ತೆ ಸರ್. ಜಿಮ್ ಚೆಸ್ಟ್ ಬರೋದಕ್ಕೆ ಒಂದು ಟೈಪ್ ಹೋಗ್ತದೇನಾ? ಇಲ್ಲ ಸರ್, ಬಿಟ್ಟಿದ್ದೀನಿ ಸರ್. ಅವಾಗ ಜಿಮ್ ಬಿಟ್ಟು ಎಲ್ಲ ಓದಕ್ ಕೂತೀನಿ ಸರ್. ಇವಾಗ ಬೆಳಗ್ಗೆ ದಿನ 4 ಗಂಟೆಗೆ ಎದ್ದು ಅಫರ್ಮೇಷನ್ ಮಗ್ಗಿ ಬರೆದು ರನ್ನಿಂಗ್ ಹೋಗ್ತೀನಿ ಸರ್. ಓಕೆ ಓಕೆ ಸರ್. ಈಗ 6:30 ನಿಮ್ಗೆ ಇಂಪ್ರೂವ್ಮೆಂಟ್ ಆಗೋ ಕಾರಣ ಏನು ಸರ್? ಎಲ್ಲ ನಿಮ್ಗೆ ಸರ್, ಬೆಳಗ್ಗೆ 4 ಗಂಟೆಗೆ ಎದ್ದು ಮಗ್ಗಿ ಫಸ್ಟ್ ಆಪರೇಷನ್ ಬರೆದು 24ವರೆಗೆ ಮಗ್ಗಿ ಬರ್ತೀನಿ ಸರ್. ದಿನ ಒಂದೊಂದು ಪ್ರಾಕ್ಟೀಸ್ ಮಾಡ್ತಾ ಜಾಸ್ತಿ ಮಾಡ್ತೀನಿ ಸರ್. ಇವಾಗ 24ವರೆಗೆ ಮಗ್ಗಿ ಬರುತ್ತೆ ಸರ್. 24? ಓಕೆ. ಸೊ ದಿನ ಹಾ, ಅಂದ್ರೆ ಈಗ ನಾನು ಏನ್ ಹೇಳ್ತೇನೆ ಅಂದ್ರೆ, ಈ ಹೊಸಬ್ರು ಇದಾರಲ್ಲ, ನೀನು ಈಗ ಆರ್ಟ್ ಸ್ಟೂಡೆಂಟ್, ಈ ಹೊಸಬ್ರಿಗೆ ಏನಾದ್ರು ಟಿಪ್ಸ್ ಹೇಳು, ಅವ್ರು ಹೆಂಗ್ ಇಂಪ್ರೂವ್ ಆಗ್ಬೇಕಂತ. ಏನಿಲ್ಲ ಸರ್, ನಿಮ್ಮ ಕರೆಕ್ಟ್ ಮಾರ್ಗದರ್ಶನ ನೀವು ಹೇಳೋದಕ್ಕೆ ಕೇಳ್ಕೊಂತ ಹೋದ್ರೆ ಎಲ್ಲ ತಾನಾಗಿ ಹಾದಿ ಬರುತ್ತೆ ಸರ್. ಇವಾಗ ನೀವು ಸುಮ್ಮನೆ ಕ್ಲಾಸ್ ಕೇಳಿ ಅಂತಿರಲ್ಲ ಸರ್, ಸುಮ್ಮನೆ ಕ್ಲಾಸ್ ಕೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಬರುತ್ತೆ ಸರ್. 1 ವೀಕ್ ಅಲ್ಲಿ ಅವ್ರು ಸ್ಲೋ ಅಂತಿರ್ತಾರಲ್ಲ ಸರ್, ನೀವು ಸ್ಲೋ ಮಾಡಬೇಡಿ, ಅವರು ತಾನೇ ನಿಮ್ಮ ದಾರಿಗೆ ಬರ್ತಾರೆ. 1 ವಾರ ಸುಮ್ಮನೆ ನೀವು ಅವ್ರು ಸ್ಲೋ ಅಂದ್ರು ಹಂಗೆ ಕರೆಕ್ಟ್ ಆಗಿ ಕೊಡಿ ಸರ್. ವೆರಿ ಗುಡ್. ಇವತ್ತಾದ್ರೂ ಒಂದು ಖುಷಿ ಆಯ್ತು ನೋಡಿ. ಇಲ್ಲ, ಆಕ್ಚುಲಿ ಕರೆಕ್ಟ್. ಎಕ್ಸಾಮ್ ಕ್ಲಿಯರ್ ಆಗ್ಬೇಕು ಅಂದ್ರೆ ನಾನು ಸುಮ್ಮನೆ ಹೋಗ್ಬೇಕು. ಅವ್ರು ಏನೋ ಅವ್ರು ಯಾರೋ ಒಬ್ನು ನನಗೆ ಬಹಳ ಹರ್ಟ್ ಆಗಿತ್ತು. 4 ಗಂಟೆ ಕ್ಲಾಸ್ ಅಲ್ಲಿ ಅವ್ನು ಮೆಸೇಜ್ ಹಾಕ್ಬಿಟ್ಟಿದೆ. ಅವನು ಅದು ನನಗೆ ಎಷ್ಟು ಹರ್ಟ್ ಆಯ್ತು ಅಂತಂದ್ರೆ, ಫ್ರೀ ಕ್ಲಾಸ್ ಅಲ್ಲಿ ಸ್ಲೋ ಇರ್ತೀರಾ, ಇಲ್ಲಿ ಫಾಸ್ಟ್ ಇರ್ತೀರಾ. ಅದು ನನಗೆ ಎಷ್ಟು ಬೇಜಾರಾಯ್ತು ಅಂದ್ರೆ, ನಾನು ಇಲ್ಲಿ ನಿಮ್ಗೆ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಇಲ್ಲಿ ತಂದಿರ್ತೀನಿ. ಆಮೇಲೆ ಒಂದೇ ಟೈಪ್ ಕ್ವಶನ್ಸ್ ಇರ್ತಾವಲ್ಲ, ನಿಮ್ಗೆ ಸೇಮ್ ಟೈಪ್ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ ಬೇಗ. ಅಲ್ಲಿ ಡಿಫ್ರೆಂಟ್ ಇರ್ತಾವ. ಸೊ ಆ ಮಾರ್ಕ್ ಕೇಳಿ ನನಗೆ ಅನ್ಸ್ಬಿಡ್ತು, ನಾನರ ಯಾಕೆ ಇವ್ರನ್ನ ಉದ್ಧಾರ ಮಾಡಕ್ ನಾನರ ಯಾಕೆ ಹೋಗ್ಬಿಟ್ಟು, ನನಗೇನು ಸ್ಲೋನೇ ಹೋಗೋಣ ಅಂತ ಹೇಳಿ ಹಂಗ್ ಮಾಡಿದೆ. ಬಟ್ ಆದ್ರೂ ಒಪ್ಪಲ್ಲ ರೀ, ಮನ್ಸು ಒಪ್ಪಲ್ಲ. ಇಲ್ಲ ಸರ್, ಕೆಲವರು ಇರ್ತಾರೆ ಸರ್, ಹಂಗೇನ್ ತಿಳ್ಕೊಬಿಡಿ ಸರ್. ಬಟ್ ನೀವು ಏನ್ ಹೇಳ್ತೀರಾ ಸರ್, ಅದನ್ನ ನಾವು ಕರೆಕ್ಟ್ ಆಗಿ ಏನು ತಿಳ್ಕೊಳ್ಳಾರ್ದೆ ಸರ್, ನಿಮ್ಗೆ ನಾವು ವಾಪಸ್ ಹಂಗ್ ಮಾಡಿ ಸಜೆಷನ್ ಹೇಳಿದೆ ನಾವು ಕರೆಕ್ಟ್ ನಿಮ್ಗೆ ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ಚೇಂಜಸ್ ಆಗುತ್ತೆ ಸರ್. ನೋಡಿ, ಇನ್ನೊಂದು ಈ ಕೆಲವ್ರಿಗೆ ಅರ್ಥ ಆಗ್ತಿಲ್ಲ. ಎಷ್ಟೋ ಜನ ನಂಗೆ ಕೇಳ್ತಾರೆ, ನೀವು ಕಂಟಿನ್ಯೂಸ್ 3 ವರ್ಷದಿಂದ ನೀವು 4 ಗಂಟೆ ಕ್ಲಾಸ್ ತಪ್ಪದೆ ಮಾಡ್ತಿರಲ್ಲ, ಒಂದೊಂದ್ಸಲ ಮಿಸ್ ಆಗುತ್ತೆ. ಸೊ ಮಾಡ್ತಿರಲ್ಲ, ನಿಮ್ಗೆ ಏನು ಅನ್ಸುತ್ತೆ? ನನಗೆ ಸ್ಟೂಡೆಂಟ್ಸ್ ಬಂದು ಹೇಳ್ತಾರೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಸರ್, ನಿಮ್ಮಿಂದ ಜಾಬ್ ಆಯ್ತು ಸರ್, ಹಿಂಗೆಲ್ಲ ಹೇಳಿದಾಗ ಒಂದು ಖುಷಿ ಅನ್ಸುತ್ತೆ. ನನಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಖುಷಿ ರೀ. ಅದಕ್ಕೆ ನಾನು ಏನೋ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಮಾಡ್ತೀನಿ. ಆ ಹುಡುಗರು ನೋಡ್ತಿರಲ್ಲ ಕಮೆಂಟ್, ಅದಕ್ಕೆ ಕಮೆಂಟ್ ಆಫ್ ಮಾಡ್ಬಿಟ್ಟಿರ್ತೀನಿ. ಸರಿ, ಈಗ ನಿನ್ನಲ್ಲಿ ಬದಲಾವಣೆ ಆಗಿದೆಲ್ಲ, ನೀನೇ ಎಕ್ಸಾಂಪಲ್ ನೋಡು. ಹಾ ಸರ್, ನೀವು ಅವ್ರ ಸಜೆಷನ್ ನಿಮ್ಗೆ ತಿಳ್ಕೊಬಿಡಿ ಸರ್. ನಿಮ್ ದಾರಿ ಕರೆಕ್ಟ್ ಮಾಡಿ ಸರ್, ನಾವು ನಿಮ್ದು ಹೊಂದಾಣಿಕೆ ಆಗ್ಬೇಕು ಅಷ್ಟೇ ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇವತ್ತು ತುಂಬಾ ಖುಷಿ. ಇವತ್ತು ಜಾತ್ರೆ ಇದೆ ಊರಲ್ಲಿ, ಆದ್ರೂ ಹೋಗಿಲ್ಲ ಸರ್ ನಾನು. ಈಗ ಹೆಂಗ್ ಲೀಡರ್ ಮಾಡೋದು ಫಸ್ಟ್ ಬಂದಿಲ್ಲ, ಈಗ ಜಾತ್ರೆ ಮಾಡು. ಹಾ ಸರ್, ಬಾಳ ಖುಷಿ ಆಗುತ್ತೆ ಸರ್. 3-4 ಸಲ 4-5 ಸಲ ಲೀಡರ್ ಟಾಪ್ 1 ಅಲ್ಲೇ ಬರ್ತಿದ್ದೀನಿ ಸರ್. ಬಂದಿದ್ಯಾ? ಹಾ ಸರ್, ಮೊದಲೆಲ್ಲ ಬಂದಿದ್ದೀನಿ ಸರ್. ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಇದು 6 ತಿಂಗಳಲ್ಲಿ ಚೇಂಜ್ ಆಗಿದ್ದು. ಹಾ ಸರ್. ಎಷ್ಟನೇ ಕೋರ್ಸ್ ಇದೆ ನಿಂದು? ಸರ್ ಇದು 2ನೇ ಕೋರ್ಸ್ ಸರ್. ಮೊದಲೊಂದ್ಸಲ ತಗೊಂಡಿದ್ದೆ, ಇದೊಂದು ತಗೊಂಡಿದ್ದೆ. ಮತ್ತೆ 4 ಗಂಟೆ ನೀವು ಫ್ರೀ ಕ್ಲಾಸ್ ಜಾಸ್ತಿ ನೋಡ್ತೀನಾ? ಫ್ರೀ ಕ್ಲಾಸ್ ಯಾವಾಗ ಫ್ರೀ ಕ್ಲಾಸ್ ಅದೇ ಸರ್. ಫ್ರೀ ಕ್ಲಾಸ್ 6 ತಿಂಗಳಿಂದ ಮತ್ತೆ 2 ಬ್ಯಾಚ್ ಇದು ತಗೊಂಡಿದ್ದೀನಿ ಸರ್. ಇದು ಅಷ್ಟು ಬೇಗ ಹೆಂಗ್ ಇಂಪ್ರೂವ್ ಆಗ್ತಾರ? ಇಲ್ಲ ಅಂದ್ರೆ ಹಂಗ್ ನೋಡಿದ್ರೆ 2-3 ವರ್ಷದಿಂದ ಇದಾರೆ, ಅವ್ರು ಇನ್ನೂ ಲೀಡರ್ ಬೋರ್ಡ್ ಬರುತ್ತಲ್ಲ. ಅಂದ್ರೆ ಅವ್ರು ಹೆಂಗ್ ಮಾಡ್ತಿರ್ ಗೊತ್ತಿಲ್ಲ ಸರ್. ನಿಮ್ಮ ರೂಟ್ ಕರೆಕ್ಟ್ ಆಗಿ ಫಾಲೋ ಮಾಡಿದೀನಿ ಸರ್ ನಾನು. ಓಕೆ, ನೀ ಅಫರ್ಮೇಷನ್ ಬರೀತಿ? ಹಾ ಸರ್, ದಿನ ಅಫರ್ಮೇಷನ್ ಬರ್ತೀನಿ ಸರ್, ದಿನ ಮಗ್ಗಿ ಬರ್ತೀನಿ. ಒಂದ್ ದಿನ ಬಿಡಲ್ಲ ಸರ್. ಬಿಟ್ರೆ ಏನೋ ಕಳ್ಕೊಂಡ್ ರನ್ನಿಂಗ್ ಹೋಗ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡ್ ಆಗ್ಬಿಡುತ್ತೆ ಸರ್. ವೆರಿ ಗುಡ್. ರನ್ನಿಂಗ್ ಹೋಗಿ